ಪ್ರೌಢ ಪ್ರಮಾಣ ರಿಕಲ್ಮನ ಶಮ್ಯವಾದಿಗಾರಗಿಸಿ ದೈವ ಸಾನ್ನಿಧ್ಯ ಇಲ್ಲಿ ಪ್ರಕಟವಾಗಲಿ, ದೈವ ಪ್ರಸನ್ನತೆ ಇಲ್ಲಿ ಪ್ರಕಟವಾಗಲಿ, ದೈವ ಕೃಪೆ ಇಲ್ಲಿ ಪ್ರಕಟವಾಗಲಿ, ದೇವರ ಅಗ್ನಿ ಇಲ್ಲಿ ಪ್ರಕಟವಾಗಲಿ. ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ಮಹಿಮೆ. ಹಲ್ಲೆಲೂಯಾ. ನಾನು ದೇವರು ಒಳ್ಳೆಯವನಾಗಿದ್ದಾನೆ, ಅದಕ್ಕೆ ನಾವು ಜೀವಂತವಾಗಿದ್ದೀವಿ. ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನಾನು ಆರಾಧಿಸೋ ದೇವರು ಒಳ್ಳೆಯವನಾಗಿದ್ದಾನೆ, ಅದಕ್ಕೋಸ್ಕರವಾಗಿಯೇ ನಾನು ಜೀವಂತವಾಗಿದ್ದೇನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ದೇವರು ಕೊಟ್ಟಿರುವಂಥ ಆಲೋಚನೆಯ ಕಡೆಗೆ, ದೇವರ ವಾಕ್ಯದ ಕಡೆಗೆ ನಾನು ಓಡೋಗ್ಲಿಕ್ಕೆ ಇಷ್ಟಪಡ್ತೇನೆ. 2 ದಿನಗಳಿಂದ ದೇವರ ಆತ್ಮ ನನ್ನ ಒಳಗಡೆ ಪ್ರೇರೇಪಿಸಿ ಈ ವಿಷಯ ಮಾತಾಡು ಅಂತೇಳಿ ಮಾತಾಡಿದಂಥ ಆ ವಾಗ್ದಾನವನ್ನು, ಆ ವಚನವನ್ನು, ಆ ಸಂದೇಶವನ್ನು ನಿಮ್ಮ ಮಧ್ಯದಲ್ಲಿ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಪ್ರೈಸ್ ಲಾರ್ಡ್. ಕೀರ್ತನೆಗಳು 113ನೇ ಅಧ್ಯಾಯ, ಕೀರ್ತನೆಗಳು 113ನೇ ಅಧ್ಯಾಯ 7-8 ವಚನಗಳನ್ನು ಓದಿ ಸಹಾಯ ಮಾಡ್ರಿ. ಪ್ರೈಸ್ ಲಾರ್ಡ್. ಆತನು ದೀನರನ್ನು ಧೂಳಿನಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ. ಆತನು ದೀನರನ್ನು ಧೂಳಿನಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ. ಪ್ರಭುಗಳ ಜೊತೆಯಲ್ಲಿ ಅಂದರೆ ಅವರ ಜನಾಧಿಪತಿಗಳೊಡನೆ ಅವರನ್ನು ಕುಳ್ಳಿರಿಸುತ್ತಾನೆ. ಸಾಕು. ಹಲ್ಲೆಲೂಯಾ. ಆಲ್ರೆಡಿ ಇದು ನಾನು ಕೇಳೋ 2 ವಾರದ ಹಿಂದಗಡೆ ಪ್ರಸಂಗ ಮಾಡಿದೆ. ನಾನು 2 ವಾರದ ಹಿಂದಗಡೆ ನಾನು ಈ ವಚನದ ಕುರಿತು ದೇವರ ಆತ್ಮನ ಅಲ್ಪನ ಮೂಲಕವಾಗಿ ಬಲಪಡಿಸಿ ನಡೆಸಿದರು. ಹಲ್ಲೆಲೂಯಾ. ಮತ್ತೆ ದೇವರು ನನ್ನ ದೇವ್ರ ಸಮ್ಮುಖದಲ್ಲಿ ಕೇಳುವಾಗ, ದೇವರೇ, ಈ ಕುಟುಂಬಕ್ಕೆ ಬೇಕಾದ ಆಲೋಚನೆ, ಕುಟುಂಬಕ್ಕೆ ಬೇಕಾದ ದೈವೋಕ್ತಿಯನ್ನ, ಈ ಕುಟುಂಬಕ್ಕೆ ಬೇಕಾಗಿರುವ ದೈವ ಸಂದೇಶವನ್ನು, ನನ್ನ ದೇವರ ನುಡಿಗಳನ್ನು ಪ್ರಕಟಿಸು, ತಿಳಿಯಪಡಿಸು ಅಂತೇಳಿ ನಾನು ಕೇಳುವಾಗ 2 ದಿನದಿಂದ ನನ್ನ ಹೃದಯದ ಒಳಗಡೆ ಭಾರ ಇಟ್ಟು ಇದ್ರ ಕುರಿತು ಮಾತಾಡು ಅಂತೇಳಿ ದೇವರ ಮೇಲ್ಕಾಗಿದ್ದಕ್ಕೋಸ್ಕರವಾಗಿ ಇದರ ಕುರಿತು ನಾನು ಮಾತಾಡ್ಲಿಕ್ಕಾಗಿ ಹೋಗ್ತಾ ಇದ್ದೇನೆ. ನಾನು ಕೇಳಿದೆ, ಯಾಕೆ ದೇವ್ರ ಈ ವಾಕ್ಯ ಕೊಡ್ತಾ ಇದೆಯಾ, ಯಾಕೆ ದೇವರ ಈ ವಚನ ಕೊಡ್ತಾ ಇದೆಯಾ, ನಾನು ಏನು ಮಾತಾಡಲಿ ಇದರ ಕುರಿತು. ಕಳೆದ 2 ವಾರದ ಹಿಂದಗಡೆ ನಾನು ನಿಮ್ಮ ನಾಮದಲ್ಲಿ ಪ್ರಸಂಗ ಮಾಡಿದ್ದೇನೆ. ಮತ್ತೆ ಇದ್ರ ಕುರಿತು ನಾನು ಏನು ಮಾತಾಡಲಿ ಅಂತ ಹೇಳುವಾಗ ದೇವರು ಹೇಳಿದ್ರು, ನಾನು ಆ ಕುಟುಂಬವನ್ನ, ಅವರನ್ನ ಧೂಳಿನಿಂದ ಆಲ್ರೆಡಿ ಎತ್ತೀನಿ ಅಂತ ಹೇಳು ಅಂತ. ಇಷ್ಟನ ಚಪ್ಪಾಳೆ. ನಾನು ದೇವ್ರನ್ನ ಕೇಳಿದೆ, ಯಾಕೆ ದೇವರ ಈ ವಾಕ್ಯ ಕೊಡ್ತಾ ಇದೆಯಾ, ನಾನು ಏನು ಮಾತಾಡಿದ್ರು ಅಂತ ಹೇಳುವಾಗ ದೇವರು ಹೇಳಿದ್ದು, ಆಲ್ರೆಡಿ ನಾನು ಅವರನ್ನ ಧೂಳಿನಿಂದ ಎತ್ಬಿಟ್ಟಿದ್ದೀನಿ ಅಂತ ಹೇಳು. ಹಲ್ಲೆಲೂಯಾ ಅಂತ ಮಾತಾಡಿ 2ನೇ ಶಬ್ದ ದೇವ್ರು ಮಾತಾಡಿದ್ದು, ಮತ್ತೆ ಧೂಳಲ್ಲಿ ಬೀಳ್ಬೇಡ ಅಂತ ಹೇಳು ಅಂತ. ಹಲ್ಲೆಲೂಯಾ. ಆಲ್ರೆಡಿ ನಾನು ಆ ಕುಟುಂಬವನ್ನ ಧೂಳಿನಿಂದಲೂ ತಿಪ್ಪೆಯಿಂದಲೂ ಎತ್ತಿ ಬಿಡಿದೀನಿ, ಮತ್ತೆ ಆ ಧೂಳಲ್ಲಿ, ಆ ತಿಪ್ಪೆಯಲ್ಲಿ ಬೀಳ್ಬೇಡ ಅಂತ ಹೇಳು ಅಂತ ದೇವ್ರು ಮಾತಾಡ್ತಾ ಇದ್ದಾರೆ. ಈ 2 ಶಬ್ದನೇ ದೇವ್ರು ನನ್ನ ಮಾತಾಡಿದ ಮನೆಯಲ್ಲಿ, ಪ್ರಾರ್ಥನೆ ಕೋಣೆಯಲ್ಲಿ ನಾನು ಪ್ರಾರ್ಥನೆ ಮಾಡಿ ದೇವ್ರು ಕೇಳುವಾಗ, ಆಲ್ರೆಡಿ ನಾನು ಪ್ರಸಂಗ ಮಾಡಿದ್ದೀನಲ್ವಾ, ನಾನು ಹೇಗೆ ಮತ್ತೆ ನಾನು ಮಾತಾಡಲಿ ಅಂತ ಹೇಳುವಾಗ ದೇವ್ರು ಹೇಳಿದ್ರು, ಆಲ್ರೆಡಿ ನಾನು ಅವ್ರನ್ನ ಅಲ್ಲಿಂದ ಎತ್ತಿ ಬಿಟ್ಟಿದ್ದೀನಿ, ಮತ್ತೆ ಅವ್ರಲ್ಲಿ ತಿರುಗಿ ನೋಡ್ಬೇಡ ಅಂತ ಹೇಳು, ಮತ್ತೆ ಆ ಧೂಳನ್ನ ನೋಡ್ಬೇಡ ಅಂತ ಹೇಳು, ಮತ್ತೆ ಆ ಧೂಳ್ ಬೇಲು ಬೀಳ್ಬೇಡ ಅಂತ ಹೇಳು ಅಂತ ಹೇಳಿ ಸೈನ್ಯಗಳ ಒಡೆಯನು ಮಾತಾಡಿರುವ ಒಂದು ಆಲೋಚನೆಯನ್ನು ಕೊಂಡು ಬಂದು ಈ ಕುಟುಂಬಕ್ಕೆ ನಾನು ಅನಿಸ್ತಾ ಇದ್ದೇನೆ. ಆಲ್ರೆಡಿ ದೇವರು ನಿನ್ನ ತಲೆಮಾರನ್ನ, ನಿನ್ನ ಸಂತತಿಯನ್ನ, ನಿನ್ನ ಕುಟುಂಬವನ್ನ, ನಿನ್ನ ಬದುಕನ್ನ, ನಿನ್ನ ಶೈಲಿಯನ್ನ ನನ್ನ ದೇವರು ಧೂಳಿನಿಂದಲೂ ತಿಪ್ಪೆಯಿಂದಲೂ ಎತ್ತಿದ್ದಾನೆ. ಪ್ರೈಸ್ ಗಾಡ್, ಪ್ರೈಸ್ ದಿ ಲಾರ್ಡ್. ಮತ್ತೊಂದ್ಸಾರಿ ಹೇಳ್ತೀನಿ ಕೇಳ್ರಿ, ದೇವರು ಮಾತಾಡ್ತಾ ಇದ್ದಾರೆ, ಆಲ್ರೆಡಿ ನಾನು ನಿನ್ನನ್ನ ಧೂಳಿನಿಂದಲೂ ತಿಪ್ಪೆಯಿಂದಲೂ ಎತ್ತಿದ್ದೇನೆ, ಮತ್ತೆ ಆ ಧೂಳು ನೋಡಬೇಡ, ಮತ್ತೆ ಆ ತಿಪ್ಪೆ ನೋಡಬೇಡ, ಮತ್ತೆ ಆ ಧೂಳಲ್ಲಿ ಬೀಳ್ಬೇಡ, ಮತ್ತೆ ಆ ತಿಪ್ಪೆಯಲ್ಲಿ ಬೀಳ್ಬೇಡ.
ಪ್ರೌಢ ಪ್ರಮಾಣ. ಇಷ್ಟೇ ದೇವ್ರು ಮಾತಾಡಿದ್ದು ಮನೆಯಲ್ಲಿ. ಹಲ್ಲೆಲೂಯ. ಇಷ್ಟೇ ದೇವರು ಮನೆಯಲ್ಲಿ ಈ ಕುಟುಂಬಕ್ಕೆ ಮಾತಾಡಿದಂತ ಆಲೋಚನೆ. ದೇವ್ರು ಹೇಳಿದ್ದು, ನಾನು ನಿಮ್ಮನ್ನ ಧೂಳಿನಿಂದಲೂ ತಿಪ್ಪೆಯಿಂದಲೂ ಎತ್ಬಿಟ್ಟಿದ್ದೀನಿ. ದೇವ್ರು ಹೇಳ್ತಾರದು, ಮತ್ತೆ ನೀವೇನ್ ಮಾಡಬಾರ್ದು, ಆ ಧೂಳನ್ನ, ಆ ತಿಪ್ಪೆಯನ್ನ ತಿರುಗಿ ನೋಡಬಾರ್ದು. ಆ ಧೂಳಲ್ಲಿ ಹೋಗಿ ಮತ್ತೆ ಬೀಳಬಾರ್ದು, ಆ ತಿಪ್ಪೆಯಲ್ಲಿ ಹೋಗಿ ಮತ್ತೆ ನಿಲ್ಲಬಾರ್ದು ಅಂತ ಹೇಳಿ ದೇವರು ಸಂದೇಶವನ್ನು ಕೊಟ್ಟು ಕಳಿಸಿದಾನೆ. ಪ್ರವಾದನೆಯನ್ನು ಕೊಟ್ಟು ಕಳಿಸಿದಾನೆ. ದೈವೋಕ್ತಿಯನ್ನು ಕೊಟ್ಟು ಕಳಿಸಿದಾನೆ. ಅದರಲ್ಲಿ ಎಚ್ಚೆತ್ತುಕೋ, ಅದರಲ್ಲಿ ಎಚ್ಚೆತ್ತುಕೋ. ದೇವರು ಜ್ಞಾಪಕ ಪಡಿಸ್ತಾ ಇದ್ದಾರೆ, ನೀನು ಎಚ್ಚೆತ್ತುಕೋ. ಹಲ್ಲೆಲೂಯ. ಈಗ ಆ ಸಂದೇಶದ ಒಳಗಡೆ, ಆ ಆಲೋಚನೆಯ ಒಳಗಡೆ, ಆ ದೈವೋಕ್ತಿಯ ಒಳಗಡೆ ನಾವು ಹೋಗೋಣ. ಹಲ್ಲೆಲೂಯ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ದೇವರು ನಮ್ಮನ್ನ ಆಲ್ರೆಡಿ ಎತ್ತಿದ್ದಾನೆ. ಹಲ್ಲೆಲೂಯ. ಈಗ ನಿಮ್ಮನ್ನು ನೀವೇ ಕೇಳ್ರಿ, ಯಾವ ಯಾವ ಅವಸ್ಥೆಗಳಿಂದ ದೇವರು ನಿಮ್ಮನ್ನು ಎತ್ತಿದ್ದಾನೆ. ಹಲ್ಲೆಲೂಯ. ಯಾವ ಯಾವ ಅವಸ್ಥೆ, ದೀನ ಅವಸ್ಥೆ, ದರಿದ್ರ ಅವಸ್ಥೆ, ತಿಪ್ಪೆ ಅವಸ್ಥೆ, ಧೂಳಿನ ಅವಸ್ಥೆ, ಪಾಪದ ಅವಸ್ಥೆ, ಶಾಪದ ಅವಸ್ಥೆ, ಕತ್ತಲೆಯ ಅವಸ್ಥೆ, ಕಣ್ಣೀರಿನ ಅವಸ್ಥೆ, ರೋಗದ ಅವಸ್ಥೆ, ಬಡತನದ ಅವಸ್ಥೆ, ಎಂತೆಂಥ ಅವಸ್ಥೆಗಳು ಕಳೆದ ದಿನಗಳಲ್ಲಿ ಹಾದು ಹೋಗಿಲ್ಲ. ದೇವರು ಹೇಳ್ತಿದ್ದಾರೆ, ಆ ಎಲ್ಲ ಅವಸ್ಥೆಗಳಿಂದ ನಾನು ನಿಮ್ಮನ್ನ ಎತ್ತಿದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಆದ್ರೆ ದೇವರು ಆ ಅವಸ್ಥೆಯಿಂದ, ಆ ಪರಿಸ್ಥಿತಿಯಿಂದ ದೇವರು ನಮ್ಮನ್ನ ಎತ್ತಿದ ಮೇಲೆ ನಾವು ಮತ್ತೆ ಅದನ್ನ ಹಿಂದಿರುಗಿ ನೋಡಬಾರದು. ಅದಕ್ಕೆ ಹಾಡುಗಾರನ ಹೇಳ್ತಾನೆ, ಶಿಲುಬೆಯ ಮುಂದೆ ನಾ ನಡೆವೆ ತಿರುಗಿ ನೋಡಲಾರೆ. ಹಲ್ಲೆಲೂಯ. ಶಿಲುಬೆಯ ಮುಂದೆ ನಾ ನಡೆಯುವೆ ತಿರುಗಿ ನೋಡಲಾರೆ. ಹಲ್ಲೆಲೂಯ. ಅದಕ್ಕೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾನು ಆಲ್ರೆಡಿ ನಿಮ್ಮನ್ನ ಎತ್ತು ಬಿಟ್ಟಿದ್ದೀನಿ. ನೀವೇನು ಮಾಡಬಾರ್ದು, ಮತ್ತೆ ಅದನ್ನು ತಿರುಗಿ ನೋಡಬಾರ್ದು, ಮತ್ತೆ ಅದ್ರಲ್ಲಿ ಬೀಳಬಾರ್ದು. ಮತ್ತೆ ನೀವು ತಿರುಗಿ ನೋಡಿದ್ರೆ, ಮತ್ತೆ ನೀವು ಅದ್ರಲ್ಲಿ ಬಿದ್ರೆ, ಮತ್ತೆ ಕಷ್ಟ, ರೋಗ, ದರಿದ್ರ, ಕಣ್ಣೀರು, ಬಾಧೆ ನಿನ್ನ ಗೂಡಾರದ ಒಳಗಡೆ ಬರುತ್ತೆ ಎಂಬುದಾಗಿ ಹೇಳಿ ಸೈನ್ಯಗಳ ಒಡೆಯನ ಆಲೋಚನೆ ಒದಗಿಸ್ತಾಗಾನ. ಪ್ರೈಸ್ ದಿ ಲಾರ್ಡ್. ಮತ್ತೆ ತಿರುಗಿ ನೋಡುವಾಗ ಏನಾಗುತ್ತೆ, ತಿರುಗಿ ನೋಡುವಾಗ ಏನಾಗುತ್ತೆ, ಅದೇ ಅವಸ್ಥೆ, ಅದೇ ಪರಿಸ್ಥಿತಿ, ಅದೇ ಧೂಳಿನ ಅವಸ್ಥೆ, ಅದೇ ತಿಪ್ಪೆಯ ಅವಸ್ಥೆ ಏನಾಗುತ್ತೆ, ನಮ್ಮನ್ನ ಬಂದು ಆವರಿಸ್ಕೊಳ್ತದೆ, ನಮ್ಮನ್ನ ಆವರಿಸ್ಕೊಳ್ತದೆ. ಅದಕ್ಕೆ ಅಪೊಸ್ತಲನಾಗಿರುವಂತ ಪೌಲ ಹೇಳ್ತಾನೆ, ನಾನು ಮೇಲಾದವುಗಳನ್ನ ನೋಡ್ತಾ ಇದ್ದೇನೆ. ಹಲ್ಲೆಲೂಯ. ಇನ್ನೊಂದು ಕಡೆಗೆ ಕೀರ್ತನೆಗಳಲ್ಲಿ ವಾಕ್ಯ ಹೇಳ್ತದೆ, ನಾನು ಕಣ್ಣೆತ್ತಿ ಪರ್ವತವನ್ನು ನೋಡ್ತಾ ಇದ್ದಾನೆ. ಯಾಕಂದ್ರೆ ಅದನ್ನು ನೋಡಿಕೊಂಡು ಹೋಗುವಂತವನು, ಅದನ್ನು ನೋಡಿಕೊಂಡು ಹೋಗುವಂತವಳು ಯಾವುದೇ ಕಾರಣಕ್ಕೂ ಮತ್ತೆ ಆ ಧೂಳಿನ ಅವಸ್ಥೆಯಲ್ಲಿ, ಆ ತಿಪ್ಪೆಯ ಅವಸ್ಥೆಯಲ್ಲಿ ಹಿಂದಿರುಗಿ ಬೀಳಲ್ಲ. ಕಾರಣ ದೇವರನ್ನು ನೋಡಿಕೊಂಡು, ಆ ಬಂಡೆಯನ್ನು ನೋಡಿಕೊಂಡು, ಆ ದುರ್ಗವನ್ನು ನೋಡಿಕೊಂಡು, ಆ ರಕ್ಷಣೆಯನ್ನು ನೋಡಿಕೊಂಡು ನಾನು ಹೋಗ್ತಾ ಇರುವ ನಿಮಿತ್ತವಾಗಿ ನಾನು ಮತ್ತೆ ಕೆಳಗಡೆ ಬೀಳಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಈಗ ಕೆಲವು ಜನರು ನನ್ನನ್ನು ಕೆಡುವಾಗ, ಕೆಲವು ಜನರು ನನ್ನನ್ನು ಬೀಳಿಸುವಾಗ, ಕೆಲವು ವಿಷಯಗಳು ನನ್ನನ್ನು ಹಾಗೆ ಕೆಳಗಡೆ ನೆಲಸಮ ಮಾಡಬೇಕಂತ ನೋಡುವಾಗ ನಾ ಭಯಪಡೋ ಅವಶ್ಯಕತೆ ಇಲ್ಲ. ದೇವರ ಆಲೋಚನೆ ಕ್ಲೀನಾಗಿ ಅರ್ಥ ಮಾಡ್ಕೊಳ್ರಿ. ಒಂದು ವೇಳೆ ಜನರು ಬೇರೆ ಅವಸ್ಥೆ, ಬೇರೆ ವಿಷಯಗಳು, ಬೇರೆ ಕಾರ್ಯಗಳು ನಾನು ಕೆಳಗಡೆ ಬೀಳ್ಬೇಕಂತೇಳಿ ಒಂದು ವೇಳೆ ನಾವು ಬಿದ್ದರೆ ಭಯಪಡೋ ಅವಶ್ಯಕತೆ ಇಲ್ಲ. ಈ ಲೋಕ, ಈ ಪ್ರಪಂಚ, ಈ ಜಗತ್ತು, ಈ ಜನರು ಇರೋದು ನಮ್ಮನ್ನ ಬೀಳಿಸ್ಲಿಕ್ಕೆ.
ಆದ್ರೆ ಬೇರೆಯವರು ನಿನ್ನನ್ನು ಬೀಳಿಸುವಾಗ ಯೋಸೇಫನೇ ನೀನು ಭಯಪಡುವಂತ ಅವಶ್ಯಕತೆ ಇಲ್ಲ. ಕಾರಣ ನಿನ್ನ ದೇವರು ಯೋಸೇಫನ ದೇವರಾಗಿದ್ದಾರ. ಹಲ್ಲೇಲೂಯಾ. ನಿನ್ನ ದೇವರು ಯೋಸೇಫನ ದೇವರು. ಯೋಸೇಫನನ್ನು ಅನೇಕ ಜನರು ನೋಡಿ ಗುಂಡಿಯಲ್ಲಿ ಹಾಕುವಾಗ, ಗುಂಡಿಯಲ್ಲಿ ದಬ್ಬುವಾಗ, ಗುಂಡಿಯಲ್ಲಿ ಕೆಡುವಾಗ ನನ್ನ ದೇವರು ಯೋಸೇಫನನ್ನ ಮೇಲೆ ಗೆದ್ದಿದನು. ಹಲ್ಲೇಲೂಯಾ, ಹಲ್ಲೇಲೂಯಾ. ಯೋಸೇಫನನ್ನ ಗುಂಡಿಯಲ್ಲಿ ಅನೇಕ ಜನರು ಹಾಕಿ ಕೆಡುವಾಗ, ಬೀಳಿಸುವಾಗ ಅವನು ಭಯಪಟ್ಟಿಲ್ಲ. ಅವನು ದೇವರನ್ನ ನೋಡ್ದ. ನಮ್ಮ ಸಹಾಯ ಎಲ್ಲಿಂದ ಬರ್ತದೆ? ಭೂಮಿ ಆಕಾಶಗಳನ್ನು ನಿರ್ಮಿಸಿದಂತಹ ಯೆಹೋವನಿಂದಲೇ. ಹಲ್ಲೇಲೂಯಾ. ನಿನಗೆ ಸಹಾಯ ಎಲ್ಲಿಂದ? ನಿನಗೆ ಸಹಾಯ ಎಲ್ಲಿಂದ? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಒಬ್ಬ ಒಡೆಯನು, ಒಬ್ಬ ಯಜಮಾನನು, ಒಬ್ಬ ರಕ್ಷಕನು ನಿನ್ನ ಪಕ್ಷದಲ್ಲಿ ಇದ್ದಾನೆ. ಪ್ರೈಸ್ ಗಾಡ್. ಯೋಸೇಫನನ್ನು ಅನೇಕ ಜನರು ಪ್ಲಾನ್ ಮಾಡಿ ಅವನು ಗುಂಡಿಲಿ ಹಾಕಿ ಕೆಡುವಾಗ ಅವನು ತೆಳ್ಳಿದಂತವರ ಮುಖ ನೋಡಿಲ್ಲ. ಯಾರು ಕೆಳಗಡೆ ಬೀಳಿಸಿದ್ರು ಅವರ ಮುಖವನ್ನ ಅವನು ನೋಡಿಲ್ಲ. ಅವನು ನೋಡಿದ ಯಾರನ್ನು ಗೊತ್ತಾ? ಅವನನ್ನ ಕನಸುಗಳಿಗಾಗಿ ಆರಿಸಿಕೊಂಡಿರುವಂತ ಒಬ್ಬ ಯಜಮಾನ ಇದ್ದಾನೆ, ಒಬ್ಬ ದೇವರಿದ್ದಾನೆ, ಒಬ್ಬ ಕರ್ತನಿದ್ದಾನೆ. ಆರಿಸಿಕೊಂಡಿರುವಂತ ಆ ರಾಜಾದಿರಾಜನನ್ನ ಯೋಸೇಫನ್ ನೋಡುವಾಗ ಕ್ಷಣ ಮಾತ್ರದಲ್ಲೇ ಗುಂಡಿಂದ ಹೊರಗಡೆ ಇದ್ದಾನೆ. ಆ ಅವಸ್ಥೆಯಿಂದ ಹೊರಗಡೆ ಇದ್ದಾನೆ. ಆ ಹೋರಾಟದಿಂದ ಹೊರಗಡೆ ಇದ್ದಾನೆ. ಆ ಸೋಲಿನಿಂದ ಜಯ ಹೊಂದಿದ್ದಾನೆ. ಆ ಕಷ್ಟದಿಂದ ಬಿಡುಗಡೆ ಕ್ಷಣ ಮಾತ್ರದಲ್ಲಿ. ಹಲ್ಲೇಲೂಯಾ. ಇದು ಬೇರೆಯವರು ನಮ್ಮನ್ನು ಬೀಳಿಸುವಾಗ ದೇವರು ನಮಗೆ ಕರ ಕೊಟ್ಟು, ಕೃಪೆ ಕೊಟ್ಟು, ಬಲ ಕೊಟ್ಟು, ಎದ್ದೇಳು, ನಾನು ಎಬ್ಬಿಸ್ತೇನೆ, ಹೊರತರ್ತೀನಿ ಅಂತ ಹೇಳ್ತಾನೆ. ಹಲ್ಲೇಲೂಯಾ. ಎರಡನೇದಾಗಿ ನಾನೇ. ಹಲ್ಲೇಲೂಯಾ. ಈಗ ಒಂದು ಗುಂಡಿ, ದೊಡ್ಡ ಗುಂಡಿ ಇದೆ ಹೊರಮೊರೆ, ದೊಡ್ಡ ಗುಂಡಿ ಇದೆ. ನಡ್ಕೊಂಡು ಹೋಗ್ತಾ ಇರ್ತೀರಾ. ಅದು ಗುಂಡಿ ಅಂತ ಗೊತ್ತು. ಅದು ಗುಂಡಿ ಅಲ್ಲ, ಉಂಡಿ ಅಂತ ಬಿದ್ರೆ ದೊಡ್ಡ ಗುಂಡಿ ಬಿದ್ರೆ ಎದ್ದೇಳಕ್ಕಾಗಲ್ಲ, ಕಷ್ಟ. ಕೈ ಕಾಲು ಮುರಿದೋಗುತ್ತೆ, ಭಯಂಕರ ಗಾಯ ಆಗುತ್ತೆ. ಗಾಯ ಆಗಿ ರಕ್ತ ಹೊರಗೆ ಬಂದು ಆ ಗಾಯ ಕಿವುಗಟ್ಟಿ ಭಯಂಕರ ಹಿಂಸೆ. ದೊಡ್ಡ ಗುಂಡಿ ಅಂತ ಗೊತ್ತಿದ್ರು ಕೂಡ ಇದು ಉಂಡಿ ಅಂತ ಹೇಳಿ ಬಿದ್ರೆ ಉಂಡಿ ಈ ಉಂಡಿ ನೋಡಿದ್ರಾ? ಹೊಟ್ಟೆ ಇಷ್ಟು ದಪ್ಪ ಇರ್ತದೆ. ಯಾರಿಗೆ? ಉಂಡಿಗೆ. ಹಲ್ಲೇಲೂಯಾ. ಹೇಳ್ರಿ ಹೆಂಗಿರ್ತದೆ? ಆಕ್ಷನ್ ಮಾಡ್ರಿ. ಹೆಂಗಿರ್ತದೆ? ಆ ಉಂಡಿ ಮೇಲೆ ಬಾಗಿಲು ಎಷ್ಟು ದೊಡ್ಡದಾಗಿರ್ತದೆ? ಒಂದು ಗೆರೆ. ಹೇಳ್ರಿ, ಒಂದು ಗೆರೆ. ಈಗ ಕಾಸು ಹಾಕಕ್ಕಿನ್ನ ಮುಂಚೆ, ನೋಟ್ ಹಾಕಕ್ಕಿನ್ನ ಮುಂಚೆ ಏನ್ ಮಾಡ್ಬೇಕು? ಹಾಕ್ಬೇಕಲ್ಲ, 26 ಸಾರಿ ಆಲೋಚನೆ ಮಾಡ್ಬೇಕು. ಇದು ಏನಕ್ಕಾದ್ರೂ ಬೇಕಾ, ಅವಶ್ಯಕತೆ ಇದೆಯಾ ಇಲ್ವಾ, ಎಲ್ಲ ಆಲೋಚನೆ ಮಾಡಿ ಏನ್ ಮಾಡ್ಬೇಕು? ಏನು ಆಲೋಚನೆ ಮಾಡಿದ್ರೆ ಪುಟಕ್ಕಂತ ಗುಂಡಿಲಿ ಹಾಕ್ಬಿಟ್ಟು ಅಂದ್ರೆ ಬರ್ತದ? ಏನು ಆಲೋಚನೆ ಮಾಡ್ದಿರಾ ಈ ಹುಂಡಿಯ ಒಳಗಡೆ ನೋಟ್ ಹಾಕ್ಬಿಟ್ಟು ಆಚ ಬರ್ತದ? ಕೆಳಗಡೆ ಮಾಡಿದಿರಾ?
ಹಾಕುವಾಗ ಎಷ್ಟು ಈಸಿಗೆ ಆಗ್ಬೋದು. ಬರುತ್ತೆ, ಸ್ವಲ್ಪ ಕಷ್ಟ, ಗಟ್ಟಿ ಏನೋ ಬರಲ್ಲ, ತುಂಬಾ ಕಷ್ಟ. ತಲೆ ಕಟ್ರೆ ಎತ್ತಿ 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 ಬರ್ದಿರ ಇದ್ರೆ ನಾನಂತ ಜಾಣ ಇರ್ಲಿ ಅಂತ ಇಟ್ಬಿಡ್ತಾನೆ. ತಲೆ ಕೆಟ್ಟಂಗ್ ಕೆಲ್ಸಕ್ ಬೇಕು, ಹಾಕಿದ್ ನಾನೇ. ಬಾ ಅಂದ್ರೆ ಬರ್ತಾ ಇಲ್ಲ, ಏನ್ ಮಾಡೋದು? ಟಪಾರ್ ಏನೋ ಟಪಾರ್ ಹೋಯ್ತಾ, ನಷ್ಟ ಆಯ್ತು. ಆ ದುಡ್ಡು ಹಾಕಕ್ಕಿನ ಮುಂಚೆ 26 ಸಾರಿ ಆಲೋಚನೆ ಮಾಡಿ ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿ ಅದ್ರಲ್ಲಿ ಹಾಕಿದ್ರೆ ಆ ಸಿಚುವೇಶನ್ ಬರಲ್ಲ. ಏನು ದುಃಖದ ಹಾಕಿದ ತಕ್ಷಣ ಏನಾಗುತ್ತೆ, ತುಂಬಾ ಕಷ್ಟ. ಅದೇ ತರ ಗುಂಡಿಯಲ್ಲಿ ಮುಂದೆಗಡೆ ಇದೆ, ಬಿದ್ರೆ ಏನಾಗುತ್ತೆ, ಅಲ್ಲಿ ಉರುಳಿ ಹೋದ್ರೆ ಏನಾಗುತ್ತೆ ಗೊತ್ತಿದ್ದು ಕೂಡ ನಾವು ಹೋಗಿ ಕೆಳಗಡೆ ಬಿದ್ರೆ ದೇವ್ರ ಸಹಾಯ ಮಾಡಲ್ಲ, ಚಪ್ಪಾಳೆ ಬರಲ್ಲ. ನಾವೆಲ್ಲ ಹೆಂಗ್ ಗೊತ್ತಾ, ಗುಂಡಿಲ್ ಬಿದ್ಬಿಟ್ಟು ದೇವರೇ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿ, ದೇವ್ರ ಕಪಾಳಕ್ಕೆ ಒಂದು ಹಾಕ್ಬಿಟ್ಟು ನಾನು ಬಿಟ್ಟಿಲ್ಲ ನೀನೇ ಬಿಟ್ಕೊಂಡೋಗಿದ್ದು ಪುರ್ರ್ ಅಂತ. ಅಲ್ಲೇಲೂಯಾ ಅಲ್ಲೇಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಗುಂಡಿ ಇದೆ, ಅಪಾಯ. ಅದು ನನಗಾಗಿ ಇರುವಂತ ಗುಂಡಿ ಅಲ್ಲ, ನಾನು ತಪ್ಪಿಸಿಕೊಂಡು ಹೋಗಬೇಕಾಗಿರೋ ಗುಂಡಿ. ಆದ್ರೂ ಕೂಡ ದೇವ್ರು ರಕ್ಷಿಸ್ತಾನೆ ಅಂತ ಹೇಳ್ಬಿಟ್ಟು, ದೇವ್ರು ಕಾಪಾಡ್ತಾನೆ ಅಂತ ಹೇಳ್ಬಿಟ್ಟು ಗುಂಡಿಯಲ್ಲಿ ಬಿದ್ದುಬಿಟ್ಟು ದೇವ್ರೇ ದೇವ್ರೆ ಅಂದ್ರೆ ದೇವ್ರು ಕಾಪಾಡಲ್ಲ. ದೇವ್ರು ಆಲ್ರೆಡಿ ನೀನು ಬೀಳಕ್ಕಿನ ಮುಂಚೆನೆ, ನಿನ್ ದಿಣ್ಣೆ ಮೇಲೆ ಇರುವಾಗಲೇ, ನಿನ್ ನೆಲ ಸಮದಲ್ಲಿ ಇರುವಾಗಲೇ ನಾನು ನಿನಗೆ ಎಚ್ಚರಿಸಿದೆ, ಅದು ಗುಂಡಿ, ನೀನ್ ಬಿದ್ರೆ ಏಟ್ ಬೀಳುತ್ತೆ, ಗಾಯ ಆಗುತ್ತೆ, ರಕ್ತ ಬರುತ್ತೆ, ಅದು ಕೀವುಗಟ್ಟುತ್ತೆ ಅಂತ ಹೇಳಿದೆ. ಕೇಳಿಲ್ಲ, ಬಿದ್ದೋದೆ. ಹೇಗೆ ನೀನು ಬಿದ್ದೋ ನೀನೇ ಹೇಳು. ಹಲ್ಲೆಲೂಯಾ. ಕಾಮಿಡಿ ಇರುತ್ತೆ, ಕಾಮಿಡಿಯಲ್ಲಿ ಬಲವಾದ ದೈವ ಆಲೋಚನೆ ಇರುತ್ತದೆ. ಹಲ್ಲೆಲೂಯಾ. ನೀನ್ ಕೆಳಗಡೆ ಗುಂಡಿ ಅಂತೇಳಿ ನೀನ್ ನಡ್ಕೊಂಡು ಬರುವಾಗ ನಿನ್ನ ಮುಂದೆಗಡೆ ಇರುವಂತ ಗುಂಡಿ ಅಂತೇಳಿ ಆಲ್ರೆಡಿ ದೇವ್ರು ಮಾತಾಡಿದ್ರು. ಹಲ್ಲೆಲೂಯಾ. ಏನಂತ ಮಾತಾಡುದು, ಇದು ಅಪಾಯ, ಇದು ಡೇಂಜರ್, ಅಲ್ಲಿ ಕಾಲಿಡಬೇಡ, ಮುಂದೆ ಇಟ್ಟರೆ ಕಾಲು ಹಿಂದಕ್ಕೆತ್ತು ಅಂತ ದೇವ್ರು ಎಷ್ಟು ಎಚ್ಚರಿದ್ರು ಕೂಡ ಕೆಲವೊಮ್ಮೆ ನಾವು ಕೇಳಲ್ಲ. ದೇವ್ರು ತಾನೇ ಎಂಬುದಾಗಿ ಹೇಳಿ ಕಾಲಿಡುವಾಗ ನಾವು ಕೆಳಗಡೆ ಬೀಳ್ತೀವಿ. ಅವಾಗ ದೇವ್ರು ಮಾತಾಡ್ರು, 4 ಜನ ಸೇರಿ ನೀನ್ ಬೆಳಿಬಾರ್ದು, ನೀನ್ ಮುಂದೆ ಬರಬಾರ್ದು, ನೀನ್ ಒಳ್ಳೇದಾಗಬಾರ್ದು, ಹೇಗಾದ್ರೂ ಮಾಡಿ ನೀನ ಕೆಡಬೇಕಂತೇಳಿ 4 ಜನರು ಕೆಟ್ಟ ಆಲೋಚನೆ ಮಾಡಿ ಅವು ನಿನ್ನ ಬೀಳಿಸುವಾಗ ನೀನು ಭಯಪಡೋ ಅವಶ್ಯಕತೆ ಇಲ್ಲ. ಕಾರಣ ಬಿದ್ದಿದ್ದು ನೀನಲ್ಲ, ಬೀಳಿಸಿದ ಯಾರೋ. ಆದ್ರೆ ನಿನಗಾಗಿ ದೇವರ ಕರ ಪ್ರಗಟವಾಗ್ತದೆ. ನಿನಗಾಗಿ ದೇವರ ಸಹಾಯ ಹಿಡಿದು ಬರ್ತದೆ, ನಿನಗಾಗಿ ದೇವರ ಕೃಪೆ ಆ ಗುಂಡಿ ಒಳಗಡೆ ಏಳಿಯಾಗಿ ಬರ್ತದೆ. ಅಪಾಯ, ಅದು ಡೇಂಜರ್, ನನಗೆ ಬೇಡ ಅಂತ ದೇವ್ರು ಮಾತಾಡಿದ್ರು ಕೂಡ ನಾವು ಕೇಳಿದಿರ ಧುಮುಕ್ಬಿಟ್ಟು ದೇವ್ರು ಸಹಾಯ ಮಾಡ್ಲಿದ್ರೆ ಮಾಡಲ್ಲ. ದೇವ್ರು ಹೇಳ್ತಾರೆ, ನಾನು ಎಚ್ಚರಿಸಿದೆ, ನಾನು ನಿನ್ನ ಹತ್ರ ಮಾತಾಡಿದೆ, ನಾನು ಎಷ್ಟಿಲ್ದಿರ ನಿನ್ನ ಹೃದಯದಲ್ಲಿ ನಿನ್ನ ಮನಸ್ಸಿನಲ್ಲಿ ಮಾತಾಡಿದೆ. 26 ಸಾರಿ ನೀನು ಆಲೋಚನೆ ಮಾಡಿದೆ, ಕಾಲಿಕ್ಬೇಕಾ ಬೇಡ ಅಂತ ಹೇಳಿ ಆಲೋಚನೆ ಮಾಡು ಕೂಡ ಪರವಾಗಿಲ್ಲ ಅಂತ ನೀನು ಬಿದ್ದಿದ್ದಿ. ನೀನ್ ಬಿದ್ದಿದ್ಯಲ್ಲ, ನೀನ್ ಬಿದ್ದಿದ್ಯಲ್ಲ, ನನ್ನ ಬೆಲೆ ನಿನಗೆ ಗೊತ್ತಾಗ್ಬೇಕು. ನಾನು ಇಷ್ಟಿಲ್ದ್ರೆ ಹೇಳ್ದೆ, ಕೇಳಿಲ್ಲ, ನಿನ್ ಬಿದ್ದೆ. ನಾನು ನಿನ್ನ ಧೂಳಿನಿಂದಲೂ ತಿಪ್ಪೆಯಿಂದಲೂ ಎತ್ತಿದ್ದು ಮತ್ತೆ ಅಲ್ಲೇ ಬೀಳುವುದಕ್ಕಾಗಿ ಅಲ್ಲ. ನಾನು ನಿನಗೆ ಹೇಳಿದೆ, ಅದು ಡೇಂಜರ್, ಅದು ಅಪಾಯ,
ಅದು ನಷ್ಟ, ಅದು ಕಣ್ಣು ನೀರು, ಅದು ರೋಗ, ಅದು ಕಷ್ಟ, ಅದು ಬಂಧನ, ಅದು ಭಯಂಕರ ಡೇಂಜರ್ ಅಂತ ಹೇಳಿದೆ. ಆದ್ರೂ ನೀನು ಕೇಳಿಲ್ಲ, ನನ್ನ ಮಾತು ನೀನು ಕೇಳಿಲ್ಲ, ನನ್ನ ಆಲೋಚನೆ ನೀನು ಕೇಳಿಲ್ಲ, ನನ್ನ ಪ್ರಕರಣ ನೀನು ತೆಗೆದುಕೊಂಡಿಲ್ಲ. ಈಗ ನೀನು ಬಿದ್ದೋದೆ, ನೀನು ಬಿದ್ದೋದೆ. ಈಗ ನಾನು ಸಡನ್ ಆಗಿ ಎದ್ದು ಬಿಟ್ರೆ ಮತ್ತೆ ಅದೇ ರಿಪೀಟ್ ಮಾಡ್ತೀಯ, ನನ್ನ ಮಾತು ನೀನು ಕೇಳಲ್ಲ. ಈಗ ಸಡನ್ ಆಗಿ ಮತ್ತೆ ಎತ್ತು ಬಿಟ್ರೆ ನನ್ನ ಮಾತು ಮತ್ತೆ ನೀನು ಕೇಳಲ್ಲ, ಎರಡರಷ್ಟು ಮಾಡ್ತೀಯ. ಅದಕ್ಕೆ ನಾನು ಬಿಟ್ಟಿದ್ದೀನಿ, ನೀನೇ ತಿಳ್ಬೇಕು. ಹಲ್ಲೆಲೂಯಾ. ನಾನಾಗಿ ದೇವರು ಎಚ್ಚರಿಸಿದ ಮೇಲೆ ಕೂಡ ನಾನಾಗಿ ನನ್ನ ಕೆಳಗಡೆ ಬಿದ್ದಿದ್ದಷ್ಟು ದೇವರೆತ್ತಲ್ಲ ಬ್ರದರ್, ದೇವರೆತ್ತಲ್ಲ ಸಿಸ್ಟರ್. ದೇವ್ರು ಬಿಟ್ಬಿಟ್ಟು ನೋಡ್ತಾ ಇರ್ತಾನೆ, ನೋಡ್ಬಿಟ್ಟು ಬಾ ಬಾ, ನೀನೇ ಬಾ, ನೀನೇ ಬಾ. ನನ್ನ ಕೃಪೆ ನಿನಗೆ ಅರ್ಥ ಆಗ್ಬೇಕು, ನನ್ನ ಸಹಾಯ ನಿನಗೆ ಅರ್ಥ ಆಗ್ಬೇಕು, ನನ್ನ ಬೆಲೆ ನಿನಗೆ ಗೊತ್ತಾಗ್ಬೇಕು, ನನ್ನ ಮಾತಿನ ಶಕ್ತಿ ನಿಂಗೆ ಗೊತ್ತಾಗ್ಬೇಕು, ನಾನು ಹೆಂಗೆ ಅಂತೇಳಿ ನಿನಗೆ ಗೊತ್ತಾಗ್ಬೇಕು, ನನ್ನ ಬೆಲೆ ನಿನಗೆ ಗೊತ್ತಾಗ್ಬೇಕಾದ್ರೆ ನಾನು ನಿನ್ನ ಎತ್ತಬಾರದು, ನೀನಾಗಿ ಎದ್ದು ಬರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಿದ್ದಿದೇವಾ, ಬೀಳಕಲ್ಲ ದೇವರು ನಮ್ಮನ್ನ ಎತ್ತಿರೋದು, ತಿಪ್ಪೆಯಿಂದಲೂ ಧೂಳಿನಿಂದಲೂ. ನಿಲ್ಲಿಸ್ಲಿಕ್ಕೆ, ಸ್ಥಿರಪಡಿಸ್ಲಿಕ್ಕೆ, ದೃಢವಾಗಿ ನಿಲ್ಲಿಸ್ಲಿಕ್ಕೆ ಗೊತ್ತಿದ್ರು ಕೂಡ ಈಗ ನಾನು ಗುಂಡಿಲಿ ಬಿದ್ದ್ಬಿಟ್ಟು ದೇವರೇ ದೇವರು ಅಂದ್ರೆ ದೇವರು ಸಹಾಯ ಮಾಡಲ್ಲ. ಅದಕ್ಕೆ ಕರ್ತನು ಹೇಳ್ತಾನೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಸಂತತಿ ಇದ್ರೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ಸಂತತಿ ಇದ್ರೆ ಯಾವುದೇ ಕಾರಣಕ್ಕೂ ಗುಂಡಿಗಳಲ್ಲಿ ಬೀಳಲ್ಲ, ಬೀಳಲ್ಲ, ಬೀಳಲ್ಲ. ಎಚ್ಚೆತ್ಕೊಳ್ತಾರೆ, ದೇವರು ಎಚ್ಚರಿಸ್ತಾರೆ. ಅದಕ್ಕೆ ಕರ್ತನು ಹೇಳ್ತಾನೆ, ನಾನು ಧೂಳಿನಿಂದಲೂ ತಿಪ್ಪೆಯಿಂದಲೂ ಎತ್ತಲ್ಪಟ್ಟಂತ ಒಂದು ಸಂತತಿ, ಆ ಸಂತತಿ ನನ್ನ ಶಬ್ದಕ್ಕೆ ಕಿವಿ ಕೊಡ್ತದೆ. ಹಲ್ಲೆಲೂಯಾ. ನನ್ನ ಸಂತತಿ ಕಿವಿ ಕೊಡುತ್ತೆ. ಕಾಲಿಡು ಅಂದ್ರೆ ಇಡುತ್ತೆ, ಇಡಬೇಡ ಅಂದ್ರೆ ಇಡಲ್ಲ, ಹೋಗು ಅಂದ್ರೆ ಹೋಗುತ್ತೆ, ಹೋಗ್ಬೇಡ ಅಂದ್ರೆ ಹೋಗಲ್ಲ, ಮಾಡು ಅಂದ್ರೆ ಮಾಡುತ್ತೆ, ಮಾಡ್ಬೇಡ ಅಂದ್ರೆ ಮಾಡಲ್ಲ. ಅದು ಸೇಫ್, ಅದು ಸೇಫ್. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ಆಲ್ರೆಡಿ ನಾನು ನಿಮ್ಮನ್ನ ತಿಪ್ಪೆಯಿಂದಲೂ ಧೂಳಿನಿಂದಲೂ ಎತ್ತು ಬಿಡಿದೀನಿ, ಮತ್ತೆ ಅದ್ರಲ್ಲಿ ಹೋಗಿ ಬೀಳ್ಬೇಡ್ರಿ. ಹಲ್ಲೆಲೂಯಾ. ದೇವರು ನಮ್ಮನ್ನ ಎತ್ತದ ಮೇಲೆ, ದೇವರು ನಮ್ಮನ್ನ ಎತ್ತದ ಮೇಲೆ ಒಳ್ಳೆ ಸ್ಥಳದಲ್ಲಿಡ್ತಾನೆ, ಒಳ್ಳೆ ಜಾಗದಲ್ಲಿಡ್ತಾನೆ. ಒಂದು ಕೆಡಿಸಿದ್ರೆ ಸೈತಾನ ಕೆಡಿಸ್ಬೇಕು, ಇಲ್ಲ ಎರಡು ಅದನ್ನ ನಷ್ಟಪಡಿಸಿದ್ರೆ ದೇವರು ನಷ್ಟಪಡಿಸ್ಬೇಕು, ಇಲ್ಲ ಮೂರು ನಷ್ಟವಾದ್ರೆ ನಾನೇ ನಷ್ಟಪಡಿಸ್ಕೊಬೇಕು. ಒಂದು, ದೇವರು ನಮ್ಮನ್ನ ಒಂದು ಒಳ್ಳೆ ಸ್ಥಳದಲ್ಲಿ ಇಷ್ಟಪಡ್ತಾನೆ, ತಿಪ್ಪೆಯಿಂದಲೂ ಧೂಳಿನಿಂದಲೂ ಎತ್ತಿ ಒಳ್ಳೆ ಸ್ಥಳದಲ್ಲಿ ಹಾಕಕ್ಕೆ ಇಷ್ಟಪಡ್ತಾನೆ. ಆ ಸ್ಥಳದಲ್ಲಿ ಹಾಕದ ಮೇಲೆ ಒಂದು ಸೈತಾನ ಕೆಡಿಸ್ತಾನೆ, ಇಲ್ಲ ಎರಡು ದೇವರು ತೆಗೆದಾಕ್ತಾನೆ, ಇಲ್ಲ ಮೂರು ನಾನೇ ಅದನ್ನ ನಷ್ಟಪಡಿಸ್ಕೊಬೇಕು. ಹಲ್ಲೆಲೂಯಾ. ಮತ್ತಾಯನ ಬರೆದಂಥ ಸುವಾರ್ತೆಯಲ್ಲಿ 13ನೇ ಅಧ್ಯಾಯ 4ನೇ ವಚನವನ್ನು ಓದಿ ಸಹಾಯ ಮಾಡ್ರಿ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 4ನೇ ವಚನ. ಕೇಳಿರಿ, ಕೇಳ್ರಿ, ಕಿವಿ ಉಳ್ಳವರು ಕೇಳ್ರಿ. ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು, ಅವನು ಬಿತ್ತುವಾಗ ಅವನು ಕೇಳಿಸ್ಕೊಬೇಕಿಲ್ಲಿ. ದೇವರು ನಮ್ಮನ್ನ ಎಲ್ಲಿಂದ ತೆಗೆದಿದ್ದಾನೆ? ಧೂಳಿನಿಂದಲೂ ತಿಪ್ಪೆಯಿಂದಲೂ ನಮ್ಮನ್ನ ತೆಗೆದಿದ್ದಾನೆ. ನಾವು ಹಂದಿಗಳಂತೆ ಜೀವಿಸಬಾರದು. ಹಂದಿಗಳ ಸ್ವಭಾವ ಏನು ಗೊತ್ತಾ? ಯಾರಿಗಾದ್ರು ಹಂದಿ ಸ್ವಭಾವ ಗೊತ್ತಾ? ಹಂದಿ ಸ್ವಭಾವ ಈ ಜೋರಾಗಿ ಮಾತಾಡಬೇಕು. ಏನಾದ್ರ ಸ್ವಭಾವ ಏನು? ಕೆಸರಿನಲ್ಲಿ, ಬುರ್ದೆಯಲ್ಲಿ, ತಿಪ್ಪೆಯಲ್ಲಿ ಅಂತ ಇರೋ ಹಂದಿನ ತೆಗೆದುಕೊಂಡು ಹೋಗಿ ವಾಷಿಂಗ್ ಪೌಡರ್ ನಿರ್ಮಾ ಅಂತ ಹಾಕ್ಬಿಟ್ಟು
ಕೈ ಹೇಳ್ತೋದ್ರ ಸರಗಳು ಅಂತ ಒಳ್ಳೆ 5 ಲಕ್ಷ ವಾಷಿಂಗ್ ಮಿಷಿನ್ ಒಳಗಡೆ ಹಾಕ್ಬಿಟ್ಟು ಗರ 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 ಚೆನ್ನಾಗಿ ತಿರುಗಿಸ್ಬಿಟ್ಟು ಸೆಂಟೆಲ್ಲ ಹಾಕ್ಬಿಟ್ಟು ಪೌಡ್ರೆಲ್ಲ ಹಾಕ್ಬಿಟ್ಟು ತೆಗೆದುಕೊಂಡು ಹೋಗ್ಬಿಟ್ಟು ರಾಜನ ಸಿಂಹಾಸನ ಮಲಗಿಸ್ರಿ, ಮಲಗುತ್ತೆ. 1 ಗಂಟೆಲಿ ಕಂಡ್ಬಿಟ್ಟು ನೋಡ್ರಿ ಎಲ್ಲಿರ್ತದೆ, ಏನ್ ಮಾಡ್ತಾ ಇರ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನ ತೆಗೆದಿರೋದು ಮತ್ತೆ ಅಲ್ಲೇ ಹೋಗಿ ಬೀಳೋದಕ್ಕಲ್ಲ, ಅಲ್ಲೇ ಹೋಗಿ ಸಾಯಕ್ಕಲ್ಲ. ದೇವರು ನಮ್ಮನ್ನು ಅಲ್ಲಿಂದ ಎತ್ತಿರೋದು ಒಂದು ಒಳ್ಳೆ ಸ್ಥಳದಲ್ಲಿ ಇಡಲಿಕ್ಕಾಗಿ. ಒಂದು ಒಳ್ಳೆ ಸ್ಥಳ ಇದೆ, ನಾನು ಆ ಕಡೆಗೆ ಬರ್ತೀನಿ. ಆದ್ರೆ ನಮ್ಮ ಜೀವಿತ ಹಂದಿ ತರ ಆಗಿರಬಾರ್ದು. ಹಂದಿಗೊಂದು ಗುಣ ಇದೆ, ತೆಗೆದುಕೊಂಡು ಬಂದು ಎಷ್ಟೇ ಕ್ಲೀನ್ ಮಾಡಿ ನೀವು ಸೀಟ್ ಮೇಲಲ್ಲ, ನೀವು ಸಿಂಹಾಸನ ಮೇಲೆ ಕುಣಿಸಿದ್ರು ಕೂಡ ಅದು ಮತ್ತೆ ಅಲ್ಲೇ ಹೋಗಿ ಒದ್ದಾಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಆ ಆ ಆ ಈ ವಾಕ್ಯ ಇದೆಯಲ್ಲ, ಈ ವಾಕ್ಯ ಬಿತ್ತುವವನ ಸಾಮ್ಯ. ಬಿತ್ತುವವನು ಬಿತ್ತುವುದಕ್ಕಾಗಿ ಹೊರಟ, ಓದ್ರಿ ವಾಕ್ಯ ಓದ್ರಿ. ಅವನು ಬಿತ್ತುವಾಗ ಬೀಜ ಮಗುಲಲ್ಲಿ ದಾರಿಯ ಮಗುಳಲ್ಲಿ ಬಿದ್ದವು, ಹಕ್ಕಿಗಳು ಬಂದು ಒಂದ್ ಅವು ನಿಮಿಷ ಇರಮ್ಮ, ನಿಧಾನಕ್ಕೆ ಹೋಗೋಣ. ಒಂದೇ ಸರಿ ಟಾಪ್ ಗೇರ್ ಹಾಕೊಂಡು ಹೋಗಕ್ ಆಗಲ್ಲ. ಫಸ್ಟ್ 1ನೇ ಗೇರ್ ಹಾಕ್ಬೇಕು, ಆಮೇಲೆ 2ನೇ ಗೇರು, ಆಮೇಲೆ 3, 4, ಆಮೇಲೆ ನಿನ್ಗೆ ಇಷ್ಟ ರಿವರ್ಸ್ ಗೇರ್ ಹಾಕು. ಹಲ್ಲೆಲೂಯಾ. ಬಿತ್ತುವವನು ಬಿತ್ತುವುದಕ್ಕಾಗಿ ಹೊರಟ, ಬಿತ್ತಲಿಕ್ಕೆ ಹೋಗಿರೋನು ಒಬ್ಬನೇ, ಬಿತ್ತಲಿಕ್ಕೆ ಹೋಗ್ತಾ ಇರೋನು ಒಬ್ಬನೇ. ಈ ದಾರಿಯ ಮಗಲಲ್ಲಿ ಮುಳ್ಳಿನ ಮೇಲೆ, ಬಂಡೆ ಮೇಲೆ, ಒಳ್ಳೆ ಭೂಮಿ ಮೇಲೆ 4 ಸ್ಥಳದಲ್ಲಿ ಕೂಡ ಒಂದೇ ತರ ಬೀಜನೇ. ಅರ್ಥ ಮಾಡ್ಕೋಬೇಕು, ಒಂದೇ ತರ ಬೀಜನೇ. ಬಿತ್ತುವವನು ಬಿತ್ತುವುದಕ್ಕಾಗಿ ಹೊರಡು ಹೋಗ ಅವನ ಕೈಯಲ್ಲಿ ಬೀಜಗಳಿವೆ. ಆದ್ರೆ ಕೆಲವೊಂದು ಬೀಜಗಳು ಜಿಗಿತಾ ಇದೆ, ನಾನು ಇಲ್ಲೇ ಬೀಳ್ ಸಾಯ್ತೀನಿ ಅಂತ. ಆ ಬೀಜಗಳು ಬೇರೆ ಯಾರು ಅಲ್ಲ, ನಾವೇ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ್ ಹೇಳ್ತಾನೆ, ಗೋಧಿಯು ಬಿದ್ದು ಸಾಯ್ದಿ ಇದ್ರೆ ಅದು ಫಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ಗೋಧಿ ಯಾರು ಅಂದ್ರೆ ಬೀಜ ಯಾರು? ನಾವೇ. ಹಲ್ಲೆಲೂಯಾ. ಈಗ ಆ ಬಿತ್ತುವವನು ಅಂತ ಹೇಳುವಾಗ ಅದು ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಈಗ ನಾವು ಯಾರ ಕೈಯಲ್ಲಿದ್ದೀವಿ? ನಾವು ಕೆಸರಿನಲ್ಲಿಯೂ ತಿಪ್ಪೆಯಲ್ಲಿಯೂ ಧೂಳಿನಲ್ಲಿಯೂ ಇದ್ದಂತ ನಮ್ಮನ್ನ ಯೇಸು ಕ್ರಿಸ್ತನ ಅಲ್ಲಿಂದ ತೆಗೆದು ಅವನ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಅವನ ಕೈಯಲ್ಲಿಟ್ಟುಕೊಂಡು ಕೆಲವು ಸ್ಥಳಗಳು ನೋಡ್ತಾವನೆ ನಮ್ಮನ್ನ ಬಿತ್ತುವುದಕ್ಕಾಗಿ. ಅದು ಯಾವ ಸ್ಥಳ? ಒಳ್ಳೆ ಸ್ಥಳ. ಆದ್ರೆ ಕೆಲವು ಬೀಜಕ್ಕೆ ತುಂಬಾ ಅರ್ಜೆಂಟು, ಕೆಲವು ಬೀಜಗಳಿಗೆ ತುಂಬಾ ಅರ್ಜೆಂಟ್, ಜಿಗಿತಾ ಇದೆ. ಏನಂದ್ರೆ ಹೋಗ್ತಾ ಹೋಗ್ತಾ ಕೆಲವೊಂದು ಬೀಜಗಳು ಎಲ್ಬಿತ್ತಂತೆ ದಾರಿಯ ಅಲ್ಲಿ ಅವ್ರ ಮಾವ ಬರ್ತಾವನೆ. ದಾರಿಯ ಮಗಳಲ್ಲಿ ಬೀಳುವಾಗ ಅವ್ರ ಮಾವ ಬರ್ತಾವನಂತೆ. ಯಾರು? ಸೈತಾನನು. ಹಲ್ಲೆಲೂಯಾ. ಈ ಬೀಜ ದಾರಿಯಲ್ಲಿ ಬೀಳುವಾಗ ಸೈತಾನ ಬಂದು ನುಂಗ ಹಾಕ್ಬಿಡ್ತಾ ಇದೆ. ನೀನ್ ಬೀಳಲ್ಪಡ್ಬೇಕಾಗಿರೋದು ಭೂಮಿ. ಅನೇಕ ಭೂಮಿ ಇದೆ, ಒಳ್ಳೆ ಭೂಮಿ. ಹಲ್ಲೆಲೂಯಾ. ಧೂಳಿನಿಂದಲೂ ತಿಪ್ಪೆಯಿಂದಲೂ ದೇವರು ಎತ್ತಿರೋದು ಒಳ್ಳೆ ಭೂಮಿಯಲ್ಲಿ ಬಿತ್ತುವುದಕ್ಕಾಗಿ. ಹಲ್ಲೆಲೂಯಾ. ನೀನ್ ದಾರಿಯ ಮಗಳಲ್ಲಿ ಬಿದ್ದುಬಿಟ್ಟು ಯಾರೋ ಸೈತಾನ ಬಂದು ನುಂಕೊಂಡು ಹೋಗ್ಬಿಟ್ಟು ನಂದೆಲ್ಲ ಸೈತಾನ ತಿಂದ್ಬಿಟ್ಟ. ಎಲ್ಲಿ ದೇವ್ರು ಅಂದ್ರೆ? ಹಲ್ಲೆಲೂಯಾ. ನೀನ್ ಬೀಳ್ಬೇಕಾಗಿರೋದಲ್ಲಿ ದಾರಿ ಮಗಲಲ್ಲ, ಅಲ್ಲಿ ಕೆಲವು ಬೀಜ ದಾರಿ ಮಗಲಲ್ಲಿ ಬೀಳ್ತಾ ಇದೆ, ಸೈತಾನ ಬಂದು ತೆಗೆದುಕೊಂಡು ಹೊಂಟೋಗ್ಬಿಟ್ಟ. ಕೆಲವೊಂದು ಬೀಜ ಮುಳ್ಳಿನ ಮೇಲೆ ಬೀಳ್ತಾ ಇದೆ. ಹಲ್ಲೆಲೂಯಾ. ಇದು ಪ್ರಾಪಂಚಿಕ ಕಾರ್ಯಗಳು, ಪ್ರಾಪಂಚಿಕ ಚಿಂತೆಗಳು, ಲೌಕಿಕ ಕಾರ್ಯಗಳು, ಬೇರೆ 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 ಏನೇನೋ ಆಲೋಚನೆಗಳು ಬಿಸಾಯ್ತಾ ಇದೆ. ಮತ್ತೆ ಇನ್ನೊಂದು ಕಡೆ ಹೇಳ್ಬೋದು, ಏನೋ ನಾನು ಬೆಳಿಬೇಕು. ಕೆಲವು ಬೀಜ ದಾರಿಯ ಮಗಲಲ್ಲಿ ಸೈತಾನ ಬಂದು ತೆಗೆದುಕೊಂಡು. ಅಂದ್ರೆ ನಾನು ದೇವ್ರು ಮಾತಾಡ್ತಾ ಇರೋದು, ನಾನು ನಿಮ್ಮನ್ನು ತೆಗ್ದಿರೋದು ಮತ್ತೆ ಧೂಳಿನಲ್ಲಿ ನೀವು ತಿರುಗಿ ನೋಡ್ಲಿಕ್ಕಲ್ಲ, ಅಲ್ಲೋಗಿ ಬೀಳ್ಲಿಕ್ಕಲ್ಲ. ನಾನು ನಿಮ್ಮನ್ನ ತೆಗೆದಿರೋದು ಒಳ್ಳೆ ಜಾಗದಲ್ಲಿ ಹಾಕಕ್ಕೆ. ಹಲ್ಲೆಲೂಯಾ. ಆದ್ರೆ ಕೆಲವು ಬೀಜಗಳು ಕೇಳ್ತಾ ಇಲ್ಲ, ದಾರಿಯ ಮಗಳಲ್ಲಿ ಬಿಸಾಯ್ತಾ ಇದೆ. ಕೆಲವು ಬೀಜಗಳು ದಾರಿಯ ಮಗಳಲ್ಲಿ ಬೀಳುವಾಗ ಸೈತಾನ ಬಂದು ಆಕ್ರಮಿಸ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ.
ಅದಕ್ಕೆ ದೇವ್ರು ಹೇಳ್ತಾರೆ, ನಿನ್ನ ಆಲೋಚನೆ ನನ್ನ ಆಲೋಚನೆ ಅಲ್ಲ, ನಿನ್ನ ಮಾರ್ಗ ನನ್ನ ಮಾರ್ಗ ಅಲ್ಲ, ನನ್ನ ಆಲೋಚನೆ ನಿಮ್ಮ ಆಲೋಚನೆ ಆಗಿರಲಿ, ನನ್ನ ಮಾರ್ಗ ನಿಮ್ಮ ಮಾರ್ಗವಾಗಿರಲಿ. ಪ್ರೈಸ್ ಲಾರ್ಡ್. ದೇವರ ಆಲೋಚನೆ ಒಳಗಡೆ ನೀನಿರುವಾಗ ಅವನ ಆಲೋಚನೆ ಏನು ಗೊತ್ತಾ? ನಿನ್ನನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಒಳ್ಳೆ ಭೂಮಿಲಿ ಇಡಬೇಕು ಅಂತ. ಆದ್ರೆ ಕೆಲವು ಜನರು ಕೆಲವು ಕೆಟ್ಟ ಬುದ್ಧಿ ಇದೆಯಲ್ಲ, ನನಗೆ ಇಲ್ಲೇ ಬಿಟ್ಬಿಡ್ರಿ, ಇಲ್ಲೇ ಬಿಟ್ಬಿಡ್ರಿ, ದೇವ್ರ ಅನುಭವಿಸಿ ಬಿಡ್ತಾನೆ. ದಾರಿಯ ಮಗಳು ಅಲ್ಲಿ ಯಾರು ಬರ್ತಾನೆ? ಮತ್ತೆ ಯಾರ ಮೇಲೆ ಕೊರತೆ ಮಾಡಿದ್ಯಾರು? ಹೇಳ್ತಾ ಇರೋದು ಯಾರ ಮೇಲೆ? ಮಾಡಿದ್ಯಾರು? ಹೇಳ್ತದ ಯಾರ ಮೇಲೆ? ದೇವ್ರೇನ್ ಮಾಡ್ಬೇಕು? ಒಂದ್ ಹಾಕ್ಬಿಟ್ಟು, ನನ್ನ ಮಗಳೇ ನನ್ನ ಮಗಳೇ ಯಾಕೆ ನೀನ್ ನನ್ನ ಕೈ ಬಿಟ್ಟು ಅಂತ ದೇವ್ರು ಹೇಳ್ಬೇಕು? ಅಲ್ಲೇಲೂಯ್ಯ. ನನ್ನ ಮಗನೇ ನನ್ನ ಮಗನೇ ಯಾಕೆ ನೀನ್ ಕೈ ಬಿಟ್ಟು ಅಂತ ದೇವ್ರು ಹೇಳ್ಬೇಕು? ಅಲ್ಲೇಲೂಯ್ಯ. ಕೆಲವು ಬೀಜಗಳು ಮುಳ್ಳಿನ ಮೇಲೆ, ಪ್ರಾಪಂಚಿಕವಾದ ಕಾರ್ಯಗಳಿಗೆ ಎಲ್ಲ ವಿಷಯಗಳಿಗೆ ಬಿದ್ದುಬಿಟ್ಟು ನಾನು ಬೆಳಿಬೇಕು ಅಂದ್ರೆ ಎಲ್ಲಿ ಬೆಳಿಯಕ್ ಬಿಡ್ತದೆ? ಮುಳ್ಳು ಚುಚ್ಚುತ್ತೆ, ಅಮ್ಮುತ್ತೆ. ತಲೆ ಮೇಲೆ ಅಲ್ಲೇ ಯಾವ್ದು ಹೇಳೋದು? ಮುಳ್ಳು. ಅಲ್ಲೇ ನಾವು ಆರಿಸ್ಕೊಳ್ಳೋದಲ್ಲ ಇಂಥವುಗಳೇ. ಯಾವುದು? ದಾರಿಯ ಮಗಳು, ಮುಳ್ಳು. ಮುಳ್ಳು ಮೇಲೆ ಬಿದ್ದುಬಿಟ್ಟು ನಾನು ಬೆಳಿತೀನಿ, ಬೆಳೆಯಕ್ಕೆ ಆಸೆ. ನಿನ್ಗೆ ಯಾರು ಹೇಳಿದ್ದು? ದೇವ್ರು ಹೇಳಿದ್ರೆ ಮುಳ್ಳಲ್ಲಿ ಬೀಳು ಅಂತ. ಮುಳ್ಳಲ್ಲಿ ಬಿದ್ದರೆ ಬೆಳೆಯಕ್ಕೆ ಆಗ್ತದ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕೆಲವು ಬೀಜಗಳು ಮುಳ್ಳಿನ ಒಳಗಡೆ ಬಿದ್ದುಬಿಟ್ಟು ನಾನು ಬೆಳಿತೀನಿ ಅಂದ್ರೆ ಸಾಧ್ಯ ಇಲ್ಲ. ಅದು ನಿನ್ನ ಆಲೋಚನೆ. ಕೆಲವು ಬೀಜಗಳು ನೋಡಕ್ ಮಣ್ಣು ಚೆನ್ನಾಗಿದೆ, ನೋಡಕ್ಕೆ ಅಲ್ಲಲ್ಲಿ ಮಣ್ಣೇ ಇಲ್ಲ. ಮಣ್ಣು ನೋಡಕ್ ಚೆನ್ನಾಗಿದೆ, ನೋಡಿದ ತಕ್ಷಣ ಇದು ಸೇಫ್ ಜಾಗ ಅಂತೇಳಿ. ಕೆಲವು ಬೀಜಗಳು ನೋಡಿದ ತಕ್ಷಣ ಒಳ್ಳೆ ಮಣ್ಣು, ಅದು ಮಣ್ಣಲ್ಲ, ಇದೆ ಜಾಸ್ತಿ ಮಣ್ಣಿಲ್ಲ, ಸ್ವಲ್ಪ ತೆಳುಗ್ ಮಣ್ಣಿದೆ, ಕೆಳಗಡೆ ಫುಲ್ ಬಂಡೆನೆ. ಈಗ ಅದ್ರ ಮೇಲೆ ಹಾಕ್ಬಿಟ್ರೆ ಎಷ್ಟೋರ್ಗೂ ಬೇರೆ ಹೋಗ್ಬಿಡ್ತದೆ. ಬೇರೆ ಎಲ್ಲಿವರೆಗೂ ಹೋಗ್ತದೆ? ಒಂದಿಷ್ಟು ಮಣ್ಣಿದೆ, ಇಷ್ಟು ಮಣ್ಣಿದೆ, ಕೆಳಗಡೆ ಎಲ್ಲ ಬಂಡೆ. ಈಗ ಮೇಲೆ ಬೀಜ ನೀರು ಬಂದು ಮೊಳಕೆ ಹೊಡಿತು, ಬೇರೆ ಬೆಳೀತಾ ಇದೆ. ಎಲ್ಲಿವರೆಗೂ ಬೆಳ್ಕೊಂಡ್ ಬರ್ತದೆ? ಇಲ್ಲಿಂದ ಇಲ್ಲಿವರೆಗೂ ಬೆಳೀತದೆ. ಕೆಳಗಡೆ ಏನಿದೆ? ಇನ್ನ ಎಲ್ಲಿ ಬೆಳೆದಿಲ್ಲ, ಇನ್ನ ಎಲ್ಲಿ ಬೆಳೆದಿಲ್ಲ ಅಂದ್ರೆ ನೀನ್ ಯಾರಲ್ಲಿ ಬೀಳಕ್ ಹೇಳಿದ್ದು? ನಿನ್ನ ಯಾರಲ್ಲಿ ಬೀಳಕ್ ಹೇಳಿದ್ದು? ಅಲ್ಲಿ ಮಣ್ಣೇ ಇಲ್ಲ. ಆಮೇಲೆ ಅಲ್ಲಿ ಮಣ್ಣಿಲ್ವಾ? ಎಲ್ಲಿವರೆಗೂ ಹೋಗಿದೆ ಬೇರು? ಸ್ವಲ್ಪನೇ. ಈಗ ಸ್ವಲ್ಪ ಬಿಸಿಲು ಬಂತು. ನಿಮ್ಗೆ ಡೌಟಾ? ನಮ್ಮ ಮನೆಯಲ್ಲಿ ಒಂದು ಗಿಡ ಹಾಕಿದ್ವಿ ನೋಡಿ, ಬನ್ನಿ, ಬದನೆಕಾಯಿ ಗಿಡ. ಏನು ಅದು ಸಿಗ್ನಲ್ ಕೊಡ್ತಾ ಇದೆ, ಒಳ್ಳೆ ರೀತಿ ಬೆಳೆದು ನಾನು ಬೆಳಿತೀನಿ ಅಂತ. ಅಲ್ಲಿ ಹಾಕಕ್ಕೆ ಜಾಗನೇ ಇಲ್ಲ, ಬಕೆಟಲ್ಲೇ ಸಾಯಿ ಅಂತ ಇಕ್ಕಿದ್ವಿ. ಸೇವೆ ಮುಗಿಸ್ ಬರೋಷ್ಟೊಳಗಡೆ ಸತ್ತೋಗ್ಬಿಟ್ಟೈತೆ. ಹಂಗೆ ಇಟ್ಟಿದ್ದೀನಿ, ಕಿತ್ತಿಲ್ಲ. ಈ ನೋಡೋಣ ಬರ್ತದೇನೋ, ಜೀವ ಬರ್ತದೇನೋ, ಮತ್ತೆ ನೀರು ಹಾಕ್ತಿ ಎಲ್ಲಿ ಬರ್ತದೆ ಜೀವ? ಅದು ಫಸ್ಟೇ ಪಡ್ಕೊಂಡು ಸಾಯ್ತು. ನಾನು ಚೆನ್ನಾಗಿ ಬೆಳಿತೀನಿ ಕಿತ್ಬಿಟ್ಟು ಬೇರೆ ಕಡೆ ಹಾಕು ಅಂತ. ಬೇರೆ ಕಡೆ ಹಾಕಿ ನಮ್ಮಪ್ಪ ಜಾಗ ಕೊಟ್ಟಿಲ್ಲ. ನಾವಿರೋದೇ ಬೇರೆ ಬಾಡಿಗೆ ಮನೆಗೆ. ನಾವೇನ್ ಪ್ಲಾನ್ ಮಾಡಿದ್ವಿ, ಹೆಂಗೋ ಜಾಗ ನೋಡಿದೀವಲ್ಲ, ಚರ್ಚಿಗೆ ಜಾಗ ತಗೊಳ್ತಾ ಇದೀವಲ್ಲ, ಎಲ್ಲ ಆದ್ಮೇಲೆ ತಗೊಂಡಾಗ ನೋಡೋಣ, ಅಲ್ಲಿವ್ರಿಗಿದ್ರೆ ತಗೊಂಡಾಗ ಹಾಕೊಳ್ಳೋಣ ಅಂತ ನಾನು ಪ್ಲಾನ್ ಮಾಡಿದೆ. ಪ್ರೇಯರ್ ಮೀಟಿಂಗ್ ಹೋಗಿ ಬಂದು ನೋಡ್ತೀನಿ, ಎಲ್ಲ ಒಣಗಿ ಉದುರೋಗ್ಬಿಟ್ಟಿದೆ. ಹಲ್ಲೆಲೂಯಾ. ಯಾಕೆ? ಆ ಪ್ಲಾಸ್ಟಿಕ್ ಬಕೆಟ್ ಅಲ್ಲಿ ಎಷ್ಟಿದೆ ಮಣ್ಣು? ಬದನೆಕಾಯಿ ಗಿಡ ಬೇರೆ ಎಷ್ಟುವರೆಗೂ ಹೋಗ್ತದೆ ಗೊತ್ತಾ? ಸಿಗ್ನಲ್ ಕೊಡ್ತು, ನಾನು ಚೆನ್ನಾಗಿ ಬೆಳಿತೀನಿ, ಕಿತ್ತು ಬೇರೆ ಕಡೆ ಹೋಗ ಅಂತ. ಕಿತ್ತು ಬೇರೆ ಕಡೆ ಹಾಕಿ ಬೇರೆ ಜಾಗ ಇಲ್ಲ, ಹಂಗೆ ಬಿಟ್ಟಿದ್ವಿ, ಒಣಗೋಯ್ತು. ಸೇಮ್ ಸಿಚುವೇಶನ್. ಬಂಡೆ ನೋಡಕ್ ಮಣ್ಣು ತೆಳುಗಿದೆ, ಅದ್ರ ಕೆಳಗಡೆ ಬಂಡೆ. ದುಬುಕ ಕೇಳಿದ್ಯಾರು ನಿನ್ನ? ಓಡೋಗೋ ಕೇಳಿದ್ಯಾರು ನಿನ್ನ? ಅಲ್ಲೋಗಿ ಬಿಟ್ಟು ಸಾಯ ಕೇಳಿದ್ಯಾರು ನಿನಗೆ? ದೇವ್ರು ಹೇಳಿದ್ರಲ್ಲ, ನಾನು ನಿನ್ನ ಧೂಳಿನ ತೆಗೆದಿದ್ದೀನಿ, ತಿಪ್ಪೆನ ತೆಗೆದಿದ್ದೀನಿ, ನಾನು ತಗೊಂಡು ಹೋಗ್ತಿದ್ದೀನಿ. ದಾರಿಯ ಮಗಳಲ್ಲಿ ಹಾಕಕ್ಕಲ್ಲ, ಮುಳ್ಳಿನ ಮೇಲೆ ಹಾಕಕ್ಕಲ್ಲ, ಬಂಡೆ ಮೇಲೆ ಹಾಕಕ್ಕಲ್ಲ, ನಿನ್ನ ತೆಗೆದುಕೊಂಡು ಹೋಗ್ತಾ ಇರೋದು ಒಳ್ಳೆ ಭೂಮಿಯಲ್ಲಿ ಇಡೋದಕ್ಕಾಗಿ. Praise the Lord. ಈಗ ತೆಳುಗೆ ಮಣ್ಣಿರುವಂತ ಜಾಗದಲ್ಲಿ ಬೀಜ ಬಿತ್ತು, ಸರ್ರದ ಬೆಳೀತು. ಈಗ
ಸ್ವಲ್ಪ ಬಿಸಿಲು ಬಂದ್ರೆ ಏನಾಗುತ್ತೆ? ಏನಾಗುತ್ತೆ? ಆ ಏನಾಗುತ್ತೆ ಗೊತ್ತು ತಾನೆ? ಬಾಯಿ ಹಮ್ಮಿಕೊಂಡಿರ್ಬೇಕಾಗಿತ್ತು. ಯಾಕೆ ಜೀದ ಕಡೆ ಬಿತ್ತು? ಸಾಯಕ್ಕೆ. ಸ್ಟಾರ್ಟಿಂಗ್ ಅಲ್ಲಿ ಬರ್ರಂತ ಚೆನ್ನಾಗಿತ್ತು, ಬೆಳೀತು, ಪಟ್ಟಂತ. ಈಗ ಒಣಗಿ ಹೋಗ್ತಾ ಇದೆ. ಕಾರಣ ಕೆಳಗಡೆ ಮಣ್ಣಿಲ್ಲ, ಬಂಡೆ ತೆಳುಗ್ ಮಣ್ಣಿದೆ. ಬೇರ್ ಬಿಡ್ಬೇಕಂತ ಆಸೆ ಬೇರ್ ಬಿಡಕ್ ಆಗ್ತಾ ಇಲ್ಲ, ಬೆಳಿಬೇಕಂತ ಆಸೆ ಬೆಳಿಬೇಕಂತ ಕಾರಣ ಕೆಳಗಡೆ ಬಂಡೆ, ಸ್ವಲ್ಪನೇ ಮಣ್ಣು. ಈಗ ಬಿಸಿಲು ಅಂತ ಹೇಳುವಾಗ, ಸ್ವಲ್ಪ ಬಿಸಿಲು ಬಂದು ಬಡಿವಾಗ, ಹಬೆ ಬಂದು ಹೊಡಿವಾಗ ಏನಾಗ್ತಾ ಇದೆ? ಒಣಗಿ ಹೋಗ್ತಾ ಇದೆ. ಈ ಬಿಸಿಲು ಬಂದು ಬಡಿಯುವಂಥದ್ದು, ಈ ಬಿಸಿ ಗಾಳಿ ಬಂದು ಬಡಿಯುವಂಥದ್ದು ಅಂತ ಹೇಳುವಂಥದ್ದು ಕಷ್ಟಗಳು, ಹೋರಾಟಗಳು, ಸಮಸ್ಯೆಗಳು, ದುಃಖಗಳು, ಕಣ್ಣೀರು. ಆದ್ರೆ ಒಳ್ಳೆ ಮಣ್ಣಿರುವ ಜಾಗದಲ್ಲಿ ನೀನು ಬಿದ್ರೆ ಎಷ್ಟು ಆಳಕ್ಕೆ ಬೇಕಾದ್ರೂ ನೀನ್ ಬೇರೂರ್ಬೋದು. ಯಾವ ಗಿಡ, ಯಾವ ಮರ, ಯಾವ ಸಸಿ ಎಷ್ಟು ಆಳವಾಗಿ ಬೇರು ಬಿಟ್ಟಿರ್ತದೋ ಅದು ಬೇಗ ಒಣಗೋಗಲ್ಲ, ಅದು ಬೇಗ ಬಾಡಿ ಹೋಗಲ್ಲ, ಅದು ಬೇಗ ಸತ್ತೋಗಲ್ಲ, ಅದರ ಚರಿತ್ರೆ ಬೇಗ ಮುಗಿದೋಗಲ್ಲ. ಪ್ರೈಸ್ ದಿ ಲಾರ್ಡ್. ಈ ಆಳವಾಗಿ ಬೆಳಿಲಿಕ್ಕಾಗದೆ ಬಂಡೆ ಮಣ್ಣು ತೆಳುಗಿರೋ ಮಣ್ಣು ಮೇಲೆ ಬಿದ್ಬಿಟ್ಟು ನಾನು ಯಾಕೆ ಒಣಗೋದೆ ಅಂದ್ರೆ ದೇವ್ರು ಏನ್ ಹೇಳಲಿಕ್ಕೆ ಸಾಧ್ಯ? ದೇವ್ರು ತೆಗ್ದಿರೋದೆಲ್ಲಿಂದ? ಧೂಳಿನಿಂದಲೂ ತಿಪ್ಪೆಯಿಂದಲೂ. ಯಾವುದಕ್ಕಾಗಿ? ಮುಳ್ಳು ಮೇಲೆ ಹಾಕಕ್ಕೋ, ದಾರಿಯಲ್ಲಿ ಹಾಕಕ್ಕೋ, ತೆಳುಗೆ ಮಣ್ಣಿರುವ ಜಾಗದಲ್ಲಿ ಹಾಕಕ್ಕೋ ಅಲ್ಲ. ದೇವರು ಒಂದು ಸ್ಥಳ ಗೊತ್ತು ಮಾಡಿದ್ದಾನೆ. ನಿನ್ನ ಕುರಿತು, ನಿನ್ನ ಭವಿಷ್ಯತ್ತು ಕುರಿತು, ನಿನ್ನ ಆಲೋಚನೆಯ ಕುರಿತು ದೇವರು ಒಂದು ಒಳ್ಳೆ ನೋಟವನ್ನು ಇಟ್ಟಿದ್ದಾನೆ. ಆ ನೋಟದಲ್ಲಿ ನೀನು ಹೋಗುವಾಗ, ಆ ಆಲೋಚನೆಯಲ್ಲಿ ನೀನು ಹೋಗುವಾಗ, ಆ ತೀರ್ಮಾನದಲ್ಲಿ ನೀನು ಹೋಗುವಾಗ ಒಳ್ಳೆ ಭೂಮಿ ಮೇಲೆ ಬೀಳಲ್ಪಡ್ತೀಯ. ಹಲ್ಲೆಲೂಯ. ಇಲ್ಲ ಅಂದ್ರೆ ಸ್ವಲ್ಪ ಬಿಸಿಲು ಬಡಿಯುವಾಗ, ಸ್ವಲ್ಪ ಹಬೆ ಓಡುವಾಗ ನೀನು ಒಣಗೋಗ್ತೀಯ, ನೀನು ಬಾಡಿ ಹೋಗ್ತೀಯ. ಹಲ್ಲೆಲೂಯ. ಬಾಡಿ ಹೋಗುವಂತ ಬದುಕು, ಬಾಡಿ ಹೋಗುವಂತ ಜೀವಿತ, ಬಾಡಿ ಹೋಗುವಂತ ಶೈಲಿ ನಮಗೆ ಬೇಡ. ದೇವರ ವಾಕ್ಯ ಹೇಳ್ತದೆ ಕೀರ್ತನೆಗಳಲ್ಲಿ 1ನೇ ಅಧ್ಯಾಯದಲ್ಲಿ, ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವಂತ ಮರದ ಹಾಗೆ ಇಡುವುದಕ್ಕಾಗಿ ದೇವರು ನಮ್ಮನ್ನ ನೀರಿನ ಕಾಲುವೆಗಳಲ್ಲಿ ನೆಟ್ಟಿದ್ದಾನೆ. ಹಲ್ಲೆಲೂಯ. ಹೋ ರಾಬಾದ ಡಗದಬ ರಿಖಮಾನ. ಪ್ರೈಸ್ ದಿ ಲಾರ್ಡ್. ದೇವರ ಆತ್ಮನ ಪರವಶನಾಗಿ ನಾನು ಮಾತಾಡ್ತಾ ಇದ್ದಾನೆ. ದೇವರು ನಮ್ಮನ್ನ ತೆಗೆದು ಧೂಳಿನಿಂದಲೂ ತಿಪ್ಪೆಯಿಂದಲೂ ತೆಗೆದಿರೋದು ಎಲ್ಲೋ ಒಂದು ಜಾಗದಲ್ಲಿ ನೆಟ್ಟೋದಕ್ಕಾಗಿ ಅಲ್ಲ, ಒಳ್ಳೆ ಜಾಗದಲ್ಲಿ, ಒಳ್ಳೆ ಸ್ಥಳದಲ್ಲಿ, ಒಳ್ಳೆ ಮಾರ್ಗದಲ್ಲಿ, ಒಳ್ಳೆ ನಗರದಲ್ಲಿ, ಒಳ್ಳೆ ಪಟ್ಟಣದಲ್ಲಿ, ಒಳ್ಳೆ ಭೂಮಿ. ದೇವರು ನಮ್ಮನ್ನ ಆ ಧೂಳಿನಿಂದಲೂ ತಿಪ್ಪೆಯಿಂದಲೂ ತೆಗೆದಿರುವಂಥದ್ದು ನೀರಿನ ಕಾಲುವೆಗಳ ಬಳಿಯಲ್ಲಿ ನೆಟ್ಟುವುದಕ್ಕಾಗಿ. ಆ ವಾಕ್ಯದಲ್ಲಿ ನೀವು ಓದ್ ನೋಡ್ರಿ, ಅದರ ಪಕ್ಕದಲ್ಲಿ ಬೆಳೆದಿರೋ ಮರ ಹೇಗಿರ್ತದೆ ಅಂತ. ಎಷ್ಟೇ ಬಿಸಿಲು ಬರಲಿ, ಎಷ್ಟೇ ಹೋರಾಟ ಬರಲಿ, ಅದು ಗುಪ್ಪಂತ ಜಾಗ ಅಲ್ಲ ಅದು. ಹೋದ್ರಿ ವಾಕ್ಯ ಓದ್ರಿ ಬೇಗ ಪಟ್ಟಂತ. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಮೇಲಿಂದ ಹೋದ್ರಿ. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಯಾರೋ ಹೇಳ್ರಿ, ಹಿಂಗ್ ನೋಡ್ಕೊಳ್ರಿ, ಹಿಂಗೆ ನಿನಗೇನೆ ಹೇಳ್ರಿ. ಬೇಕಾದ್ರೆ ಕಪಾಳಕ್ಕೊಂದು ಹಾಕೊಳ್ರಿ. ದಡ್ಡಿ ಬುದ್ಧಿ ಇದೆಯಾ? ಅದು ಬೇರೆ ಯಾರು ಅಲ್ಲ, ನೀನೇ. ಯಾಕೆ ರೋಡಲ್ಲಿ ಬಿದ್ದು ಸಾಯ್ತೀಯ? ಯಾಕೆ ಮುಳ್ಳಿನ ಮೇಲೆ ಬಿದ್ದು ಸಾಯ್ತೀಯ? ಯಾಕೆ ಮಣ್ಣಿನ ಜಾಗದಲ್ಲಿ ಬಿದ್ದು ಬೇಗ ಸತ್ತೋಗ್ತೀಯ? ದೇವರು ನಿನ್ನ ಮೇಲೆ ಒಂದು ಉದ್ದೇಶ ಇಟ್ಟಿದ್ದಾನೆ. ದೇವರು ನಿನ್ನ ಮೇಲೆ ಒಂದು ಪ್ಲಾನ್ ಇಟ್ಟಿದ್ದಾನೆ. ದೇವರು ನಿನ್ನನ್ನು ಧೂಳಿನಿಂದಲೂ ತಿಪ್ಪೆಯಿಂದಲೂ ಎತ್ತಿರೋದು ಎಲ್ಲೋ ಬಿಡುವುದಕ್ಕಾಗಿ, ಎಲ್ಲೋ ನೀರಿನ ಕಾಲುವೆಗಳ ಬಳಿಯಲ್ಲಿ ನೆಟ್ಟುವುದಕ್ಕಾಗಿ. ನೀರಿನ ಕಾಲುವೆಗಳ ಬಳಿಯಲ್ಲಿ ನೆಟ್ಟುವುದಕ್ಕಾಗಿ.
ನೀನು ದಾರಿಯ ಮಗುಳಲ್ಲಿ ಬೀಳದೆ, ಮುಳ್ಳಿನ ಮೇಲೂ ಬೀಳದೆ, ತೆಳುಗು ಮಣ್ಣಿರೋ ಜಾಗದಲ್ಲಿ ಬೀಳದೆ, ದೇವರು ಬಿತ್ತುವ ಜಾಗದಲ್ಲಿ ನೀನು ಬಿತ್ತಲ್ಪಟ್ರೆ ಹೇಗಿರ್ತೀಯಂತೆ? ನೀರಿನ ಕಾಲುವೆಯ ಬಳಿಯಲ್ಲಿ ಬೆಳೆದಿರುವ ಮರವಾಗಿರ್ತೀಯಂತೆ. ಇಂಥ ಮರ ಮುಳ್ಳಲ್ಲೂ ಇರಲ್ಲ, ರೋಡಲ್ಲೂ ಇರಲ್ಲ, ತೆಳು ಮಣ್ಣಲ್ಲೂ ಇರಲ್ಲ. ಈ 3 ಭಾಗ ನಷ್ಟ, ಡೇಂಜರ್, ಅಪಾಯ. ದೇವ್ರಿಗೆ ಗೊತ್ತು. ಅದಕ್ಕೆ ಅಲ್ಲಿ ಅವನು ಹಾಕ್ಲಿಕ್ಕೆ ಇಷ್ಟಪಡಲ್ಲ. ಅವನು ತೆಗೆದಿರೋದು ನಮ್ಮನ್ನ ಒಳ್ಳೆ ಭೂಮಿ ಮೇಲೆಯೂ ನೀರಿನ ಕಾಲುವೆಗಳ ಬಳಿಯಲ್ಲಿ ಹಾಕ್ಲಿಕ್ಕೆ ಇಷ್ಟಪಡ್ತಾನೆ. ನೀರಿನ ಕಾಲುವೆಗಳ ಬಳಿಯಲ್ಲಿ ಹಾಕಲ್ಪಟ್ಟಂತ ಮರ, ಬೆಳೆಯಲ್ಪಟ್ಟಂತ ಮರ ಹೇಗಿರುತ್ತೆ? ಅಂತ ಮರವು ಕೇಳಿಸ್ಕೋಬೇಕು. ಅಂತ ಮರ ದೇವರಿಂದ ಒಳ್ಳೆ ಉದ್ದೇಶದಲ್ಲಿ, ಒಳ್ಳೆ ಜಾಗದಲ್ಲಿ ನೆಟ್ಟಲ್ಪಟ್ಟಂತ ನೀವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ. ತಕ್ಕ ಕಾಲದಲ್ಲಿ ಫಲ ಕೊಡ್ತೀಯ. ಯಾರಿಗೆ? ಸರೋಜಮ್ಮನಿಗೋ ಸರೋಜಪ್ಪನಿಗೋ ಅಲ್ಲ, ದೇವರಿಗೆ. ಹಲ್ಲೆಲೂಯ. ಯಾರಿಗೆ? ಯಾಕೆ 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 ನಾವು ದೇವರಿಗೆ ಫಲ ಕೊಡ್ಬೇಕು? ನಮ್ಮನ್ನ ಈ ಲೋಕದವ್ರನ್ನ ಇಟ್ಟಿದೆಲ್ಲ ಗೊತ್ತಾ? ಈ ಲೋಕದವರು ರಕ್ತ ಸಂಬಂಧಿಗಳು, ಕಾಮದಿಂದಲೂ ಪುರುಷ ಸಂಕಲ್ಪದಿಂದಲೂ ಈ ಲೋಕದ ಕಾರ್ಯಗಳಿಂದಲೂ ಹುಟ್ಟಲ್ಪಟ್ಟಂತ ನಮ್ಮನ್ನ ದೇವ್ರ ಮಕ್ಕಳಾಗಿನ ಮುಂಚೆ ನಾವು ಎಲ್ಲಿಗತ್ತಿದ್ರು ಗೊತ್ತಾ? ನಮ್ಮನ್ನ ಎಲ್ಲಿ ನೆಟ್ಟಿದ್ರು ಗೊತ್ತಾ? ನಮ್ಮನ್ನ ಧೂಳಲ್ಲಿಯೂ ತಿಪ್ಪೆಯಲ್ಲೂ ನೆಟ್ಟಿದ್ರು. ಹಲ್ಲೆಲೂಯ. ಎಲ್ಲಿ ನೆಟ್ಟಿದ್ರು? ತಿಪ್ಪೆಯಲ್ಲಿ ಬೆಳೆದಿರೋ ಮರದಲ್ಲಿ ಹಣ್ಣು ತಿನ್ನಕ್ಕೆ ಇಷ್ಟಪಡ್ತೀರಾ? ಫುಲ್ಲು ಕಕ್ಕ, ಗಲೀಜು, ಫುಲ್ಲು ಅಯ್ಯೋ ಇಲಿ, ನಾಯಿಗಿ ಎಲ್ಲ ಸತ್ತು ಬಿದ್ದಿದೆ, ಅದ್ರ ಪಕ್ಕದಲ್ಲೇ ಹಣ್ಣು ತೇಲ್ತಾ ಇರ್ತದೆ, ಕಿತ್ಕೊಂಡು ತಿನ್ರಪ್ಪ. ಹಂಗಿದ್ವಿ ನಾವು. ದೇವ್ರೇನ್ ಮಾಡ್ರು? ಇದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲ ಕಿತ್ಬಿಟ್ಟು ನಮ್ಮನ್ನೇನು ಮಾಡಿದ್ರು? ಬಿತ್ತಿದ್ಯಾರು? ಫಲ ಯಾರು ಕೊಡ್ಬೇಕು? ಕೊಡ್ತಾ ಇದೀವಾ? ಎಲ್ಲ ಧೂಳೆ, ತಿಪ್ಪೇನೆ. ಹಲ್ಲೆಲೂಯ. ಇಂಥ ಮರ ತಕ್ಕ ಕಾಲದಲ್ಲಿ ಫಲ ಕೊಡ್ತದೆ. ಎಷ್ಟೇ ಕಷ್ಟ, ಹೋರಾಟ, ದುಃಖ, ವೇದನೆ, ಕಣ್ಣೀರು, ಸಮಸ್ಯೆ, ಏನೇ ಬಾಧೆ ಬರಲಿ, ಇದರ ಎಲೆ ಬಾಡುವುದೇ ಇಲ್ಲ. ಹೋದ್ರಿ ಅದರ ಎಲೆ ಬಾಡುವುದೇ ಇಲ್ಲ. ಹಲ್ಲೆಲೂಯ. ಅದರ ಎಲೆ ಬಾಡುವುದೇ ಇಲ್ಲ. ಬಾಡಲ್ಲ ಆದ್ಮೇಲೆ ಅಂತ ಹೆಂಗಿರ್ತದೆ? ಹಸಿರಾಗಿರುತ್ತೆ. ಹಸಿರಾಗಿ. ನಿನ್ನ ಬದುಕು, ನಿನ್ನ ಜೀವನ, ನಿನ್ನ ಶೈಲಿ ಹಸಿರಾಗಿರ್ಬೇಕಂದ್ರೆ ದೇವ್ರು ಹೇಳೋ ಜೊತೆಲಿ ಬಿತ್ತಬೇಕು. ಆಮೇಲೆ ಬರಲ್ಲ ಬಿಡಿ. ಮುಂದೆ ವಾಕ್ಯ ಹೋದ್ರಿ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಅದರಂತೆ ಅವನ ಕಾರ್ಯಗಳೆಲ್ಲ ಸಫಲವಾಗಿರ್ತದೆ. ನಾನೆಲ್ಲವೂ ಹೋಗಿ ಬೀಳ್ಬಿಟ್ಟು ಶಫಲ ಇಲ್ಲ ಅಂದ್ರೆ ದೇವ್ರ ಕಪಾಳಗ್ ಹಾಕು ಅಂತಾರೆ. ಹಲ್ಲೆಲೂಯ. ನಿಮ್ಮ ಕಾರ್ಯಗಳೆಲ್ಲವೂ ಸಫಲವಾಗಿರ್ಬೇಕಂದ್ರೆ ನೀನ್ ಎಲ್ಲಿರ್ಬೇಕು? ಕಸ ತೊಟ್ಟಿಲಿರ. ಯಾರ ಕಸ ತೊಟ್ಟಿನಂಗಾಯ್ತು. ಎಲ್ಲಿರ್ಬೇಕು ನಾವು? ನೀರಿನ ಕಾಲುವೆ ಬಳಿಲಿರ್ಬೇಕು. ಕೆಲ ಜನರ ಮಕ್ಕ ನೋಡಕ್ ಆಗ್ತಾ ಇಲ್ಲ. ಹಲ್ಲೆಲೂಯ. ಮುಳ್ಳು ಚುಚ್ಚಿದ್ರೆ ತಡಿಯಕ್ ಆಗಲ್ಲ. ಮುಳ್ಳು ಚುಚ್ಚಿದ್ರೆ ಎಲ್ರಿಗಲ್ಲ, ತಿಪ್ಪೆಯಲ್ಲಿ ಧೂಳಿನಲ್ಲಿರೋರಿಗೇನೆ ಚುಚ್ಚಲಿಕ್ಕೆ ಸಾಧ್ಯ ಇಲ್ಲ. ದೇವ್ರು ಹೇಳಿದಂತೆ ನಾನು ನೀರಿನ ಕಾಲುವೆ ಬಳಿಲಿದ್ದೀನಿ ಅಂದ್ರೆ ನಗ್ತಾನೆ ಇರ್ತಾರೆ, ಸ್ತೋತ್ರ ಹೇಳ್ತಾನೆ ಇರ್ತಾರೆ. ಏನೋ ತಗಲ್ಕೊಂಡಂಗೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಸ್ತೋತ್ರ. ಹಲ್ಲೆಲೂಯ. ಅಂತ ಮರವು ನೀರಿನ ಕಾಲುವೆ ಬಳಿಲಿರ್ತದೆ. ಇದು ಹೆಂಗೆ ಗೊತ್ತಾ ಫಲ ಕೊಡೋದು? ನೀವು ಕೂತಿರೋದು ನೋಡ್ರೆ ನಿಲ್ಲಿಸ್ಬೇಕು ಅನ್ನಿಸ್ತಾ ಇದೆ. ನಾನೇನ್ ಮಾಡಿ? ಹಲ್ಲೆಲೂಯ. ಸಂತೋಷನೇ ಇಲ್ಲ. ದೇವ್ರು ಮಾತಾಡ್ರೆ ಸಂತೋಷನೇ ಇಲ್ಲ. ಓ ದೇವ್ರು ನಿಮ್ಮನ್ನ ಆಶೀರ್ವಾದ ಏನ್ ಆಶೀರ್ವಾದ. ವಾಕ್ಯದಲ್ಲೇ ನೆಟ್ಟಿಗೆ ಇಲ್ಲಿ ಆಶೀರ್ವಾದ ಬರ್ತದೆ. ನನ್ನ ದೇವ್ರ ಆತರ ದೇವ್ರಲ್ಲ. ಈ ರೀತಿ ನೀನ್ ನಡೆದ್ರೆ, ಈ ರೀತಿ ನೀನ್ ಬೆಳಿತೀಯ. ಆಮೇಲೆ ಬರಲ್ಲ. ಕಾಸು ನಿಮ್ ಕೈಯಲ್ಲಿ ಕೊಟ್ಬಿಟ್ಟು, 5 ರೂಪಾಯಿ ನಿಮ್ ಕೈಯಲ್ಲಿ ಕೊಟ್ಬಿಟ್ಟು ನಾನೇ ತಟ್ಟೆ ಇಟ್ಕೊಂಡು ಭಿಕ್ಷೆ ಪಡೆದಂಗ ಆಯ್ತು ಕತೆ ಇಲ್ಲಿ. ಚಪಾಳೆ ಹೊಡ್ರಿ, ಸ್ತೋತ್ರ ಹೇಳ್ರಿ, ಆಮೇನ್ ಹೇಳ್ರಿ ಅಂತ ಅಲ್ವಾ? 5 ರೂಪಾಯಿ ನಿಮ್ ಕೈಯಲ್ಲಿ ಕೊಟ್ಬಿಟ್ಟು ದೊಡ್ಡ ತಟ್ಟೆ ಕೈಲಿ ಇಟ್ಕೊಂಡು ಅಪ್ಪ ಸ್ತೋತ್ರ ಹೇಳ್ರಿ, ಆಮೇನ್ ಹೇಳ್ರಿ.
ದೇವರಲ್ಲಿದ್ರೆ ದೇವ್ರು ಮಾತಾಡುವಾಗ ಆಟೋಮೆಟಿಕ್ ನೀನು ಸ್ತೋತ್ರ ಹೇಳ್ತೀಯ, ಆಟೋಮೆಟಿಕ್ ಆಮೇಲೆ ನೀನೇ ಹೇಳ್ತೀಯ, ಆಟೋಮೆಟಿಕ್ ನೀನು ಚಪ್ಪಾಳೆ ಹೊಡಿತೀಯ. ಸೂತ್ರ ಹೇಳು ಪಾತ್ರ ಹೇಳು ಎಲ್ಲ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀರಿನ ಕಾಲುವೆ ಬಳಿಯಲ್ಲಿ ಬೆಳೆದ್ರೆ ದೇವ್ರು ಹೇಳ್ತಾ ಇರೋದು, ನಾನಲ್ಲ. ನೀನು ಅಲ್ಲಿ ಬೆಳೆದ್ರೆ ನೀನು ಎಲ್ಲ ಹೋಗ್ಬಿಟ್ಟು ಫಲ 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 ಅಂದ್ರೆ ಎಲ್ಲಿ ಫಲ? ಸೀತಾಫಲನೂ ಇಲ್ಲ, ಸಪೋಟನೂ ಇಲ್ಲ. ಹಲ್ಲೆಲೂಯಾ. ನೀನ್ ಇರ್ಬೇಕಾದ ಜಾಗದಲ್ಲಿದ್ದು ಎದುರು ನೋಡುವಾಗ ತಕ್ಕ ಕಾಲದಲ್ಲಿ ಫಲ ಬರ್ತದ. ಆದ್ರೆ ಎಲೆ ಬಾಡಲ್ಲ, ಅವರ ಜೀವಿತ ಬಾಡಲ್ಲ, ಅವರ ಓಟ ಬಾಡಲ್ಲ, ಅವರ ಕ್ರಿಯೆಗಳು ಬಾಡಲ್ಲ. ಅವರು ಯಾವಾಗಲೂ ಹಸಿರಾಗೆ ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ರಾಬಾದ ಡಗದ ಬರಿಕಮಾನ. ಮತ್ತಾಯನ ಬರೆದ ಸುವಾರ್ತೆಗೆ ಬರೋಣ. ಈಗ ಆ 3 ಆಯ್ತು, 4ನೇ ಜಾಗದಲ್ಲಿ ಬರೋಣ. ಹೋಗಿದ್ರ ವಾಕ್ಯ? ರೋಡ್ ಆಯ್ತು, ಮುಳ್ಳಾಯ್ತು, ಬಂಡೆ ಆಯ್ತು, ಇನ್ನೊಂದು ಜಾಗ ಬರ್ತಲ್ಲ, ಆ ವಾಕ್ಯ ಓದ್ರಿ. ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು. ಅದು ದಾಟ್ಬಿಡು ರಾಜ. ಇನ್ನು ಕೆಲವು ಒಳ್ಳೆಯ ನೆಲದಲ್ಲಿ ಬಿದ್ದು, ಇನ್ನು ಕೆಲವು ದೇವರು ಒಳ್ಳೆ ಜಾಗದಲ್ಲಿ ಹಾಕೋವರೆಗೂ, ದೇವರು ಒಳ್ಳೆ ಜಾಗದಲ್ಲಿ ಆಲ್ರೆಡಿ ದೇವರು ನಮ್ಮ ಧೂಳಿನಿಂದಲೂ ತಿಪ್ಪೆಯಿಂದಲೂ ಎತ್ಬಿಟ್ಟಿದ್ದಾನೆ. ಎತ್ಬಿಟ್ಟು ಎಲ್ಲಿಟ್ಕೊಂಡಿದ್ದಾನೆ? ಕೈಯಲ್ಲಿ ಇಟ್ಕೊಂಡಿದ್ದಾನೆ. ನಮಗ್ ತಾಳ್ಮೆ ಇರ್ಬೇಕು, ತಗ್ಗಿಸುವಿಕೆ ಇರ್ಬೇಕು. ದೇವ್ರು ನೋಡೋಷ್ಟು ನೋಡ್ತಾರೆ. ಇನ್ನ ಬಿತ್ತಲ್ರಿ ಸಮಯದಲ್ಲಿ ನಾವು ಎಗರಾಡುವಾಗ ಚಿರಾಡುವಾಗ ಇನ್ನ ಇಲ್ಲ ಅಂತ ಹೇಳುವಾಗ ಹೋಗ್ ಅಂತ ಹಾಕ್ಬಿಡ್ತಾರೆ. ಹಲ್ಲೆಲೂಯಾ. ತಾಳ್ಮೆ ಇರ್ಬೇಕು, ತಗ್ಗಿಸುವಿಕೆ ಇರ್ಬೇಕು, ಕಾಯ್ಬೇಕು. ತಕ್ಕ ಸಮಯದಲ್ಲಿ ಬಿತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ತಕ್ಕ ಸಮಯದಲ್ಲಿ ಅವನು ಬಿತ್ತೋದು ಅಲ್ಲೋ ಇಲ್ಲೋ ಎಲ್ಲೋ ಅಲ್ಲ, ಅವನು ಬಿತ್ತೋದು ಒಳ್ಳೆ ಭೂಮಿ ಮೇಲೆ ಬಿತ್ತುತ್ತಾನ. ಒಳ್ಳೆ ಭೂಮಿ ಮೇಲೆ ಬಿತ್ತಲ್ಪಟ್ಟ ಬೀಜ ಹೋದ್ರಿ ಬಿದ್ದು ಒಂದು 100ರಷ್ಟು, ಒಂದು 100ರಷ್ಟು, ಒಂದು 60ರಷ್ಟು, ಒಂದು 30ರಷ್ಟು ಫಲವನ್ನು ಕೊಟ್ಟನು. ಅಂದ್ರೆ ಅಲ್ಲಿ ಎಷ್ಟು ಗುಂಪು ಬಂತು? ಏನರ್ಥ ಆಯ್ತು ನಿಮ್ಗೆ? ಒಂದು 100ರಷ್ಟು, ಒಂದು 60ರಷ್ಟು, 60ರಷ್ಟು, ಇನ್ನೊಂದು 30ರಷ್ಟು. ಹಲ್ಲೆಲೂಯಾ. ಒಂದು 100ರಷ್ಟು, ಒಂದು 60ರಷ್ಟು, ಒಂದು 30ರಷ್ಟು. ಯಾವ ಗುಂಪಲ್ಲಿದೆಯಾ ನೀನು? ಏನರ್ಥ ಆಯ್ತು ನಿನಗೆ? ಹಲ್ಲೆಲೂಯಾ. ಏನರ್ಥ ಆಯ್ತು? ಹಲ್ಲೆಲೂಯಾ. ಎಲ್ಲೂ ಈ ಪ್ರಸಂಗ, ಈ ಆಲೋಚನೆ ನಾನು ಎಲ್ಲೂ ಕೇಳಿಲ್ಲ, ಇದುವರೆಗೂ ಯಾರು ಹೇಳಿಲ್ಲ, ನಾನು ಹೇಳಿಲ್ಲ, ಅಪ್ಪ ಹೇಳಿಸ್ತಾ ಇದ್ದಾರೆ. ಒಂದು 60ರಷ್ಟು, ಒಂದು 30ರಷ್ಟು, ಒಂದು 100ರಷ್ಟು. ದೇವರು ಸ್ಟಾರ್ಟಿಂಗ್ ಉಂಟು ಮಾಡಿದ್ದು ಅಪ್ಪ ಅಮ್ಮನ್ನಲ್ಲ, ಗಂಡ ಹೆಂಡತಿನ. ಹಲೋ, ದೇವರು ಸ್ಟಾರ್ಟಿಂಗ್ ಉಂಟು ಮಾಡಿದ್ದು ಅಪ್ಪ ಅಮ್ಮನ್ನಲ್ಲ, ದೇವರು ಸ್ಟಾರ್ಟಿಂಗ್ ಉಂಟು ಮಾಡಿದ್ದು ಮೊಟ್ಟೆನಲ್ಲ, ದೇವರು ಸ್ಟಾರ್ಟಿಂಗ್ ಉಂಟು ಮಾಡಿದ್ದು ಬೀಜವನ್ನಲ್ಲ, ದೇವರು ಸ್ಟಾರ್ಟಿಂಗ್ ಉಂಟು ಮಾಡಿದ್ದು ಮರವನ್ನ, ದೇವರು ಸ್ಟಾರ್ಟಿಂಗ್ ಉಂಟು ಮಾಡಿದ್ದು ಪಕ್ಷಿ ಪ್ರಾಣಿಗಳನ್ನ, ದೇವರು ಸ್ಟಾರ್ಟಿಂಗ್ ಉಂಟು ಮಾಡಿದ್ದು ಗಂಡ ಹೆಂಡತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಂಡ ಹೆಂಡತಿ ಆದ್ಮೇಲೆ ದೇವರು ಹೇಳಿದ್ರು ನೀವು ಬಹು ಸಂತಾನ. ಅಂದ್ರೆ ಯಾರು? ಗಂಡ ಹೆಂಡತಿ ಮಕ್ಕಳು. ಒಂದು 100ರಷ್ಟು, ಒಂದು 60ರಷ್ಟು, ಒಂದು 30ರಷ್ಟು. ಗಂಡ ಹೆಂಡತಿ ಮಕ್ಕಳು ಕುರಿತು ದೇವ್ರು ಮಾತಾಡ್ತಾ ಇರೋದು. ಹಲ್ಲೆಲೂಯಾ. ಒಂದೇ ಫ್ಯಾಮಿಲಿಯಲ್ಲಿ 100 ಫಲ ಕೊಡಲಿರ್ತಾಳೆ. ಒಂದೇ ಫ್ಯಾಮಿಲಿಯಲ್ಲಿ ಹೆಂಡತಿ 100ರಷ್ಟು ಫಲ ಕೊಟ್ರೆ ಗಂಡ 60ರಷ್ಟು ಕೊಡ್ತಾನೆ. ಕೆಲವು ಫ್ಯಾಮಿಲಿಗಳಲ್ಲಿ ಗಂಡ 100ರಷ್ಟು ಫಲ ಕೊಟ್ರೆ ಹೆಂಡತಿ 60ರಷ್ಟು ಫಲ ಕೊಡ್ತಾರೆ. ಮಕ್ಕಳು ಗಂಡನ ಹೆಂಡತಿ ಯಾರೋ 30ರಷ್ಟು. ಹಲ್ಲೆಲೂಯಾ. ಒಂದು 100ರಷ್ಟು, ಒಂದು 60ರಷ್ಟು, ಒಂದು 30ರಷ್ಟು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನ ಕರೆದಿರೋದು 100ಕ್ಕೆ 100ರಷ್ಟು ಫಲ ಕೊಡುವುದಕ್ಕಾಗಿ.
ಅಲ್ಲೇಲೂಯ. ಒಂದೇ ಫ್ಯಾಮಿಲಿ ನೋಡ್ರಿ, ಒಬ್ರು ತುಂಬಾ ಆತ್ಮಿಕದಲ್ಲಿ ಇರ್ತಾರೆ, ಕೆಲವು 60%, ಕೆಲವು ಜನರು ನೋಡ್ರಿ 60 ಇರ್ತಾರೆ, ಕೆಲವು ಜನರು 30%. ಅಲ್ಲೇಲೂಯ. ಆದ್ರೆ ದೇವ್ರು ಹೇಳ್ತಾರೆ 60 ಅಲ್ಲ, 30 ಅಲ್ಲ, ನೀನ್ ಇರಬೇಕಾಗಿರೋದು 100ಕ್ಕೆ 100ರಷ್ಟು. ಶೂನ್ಯವಾಗಿದ್ದ ನನ್ನ ತಿಪ್ಪೆಯಲ್ಲಿ ಪಕ್ಕದ ತಲೆ ಮೇಲೆ, ಪಕ್ಕದಲ್ಲಿ ಎಲ್ಲರೂ ಹಾಕ್ಬೇಕು, ಎಲ್ಲರೂ ಪಕ್ಕದಲ್ಲಿ ತಲೆ ಮೇಲೆ ಹಾಕ್ಬೇಕು, ಹಾಕ್ರಿ, ಜೋರಾಗಿ ಹಾಕ್ರಿ. ಬೇರೆ ಅಲ್ಲೇಲೂಯ, ಅಲ್ಲೇಲೂಯ. ನನ್ನ ನಿನ್ನ ಸೈತಾನನು ಲೋಕ ಪ್ರಪಂಚ ಧೂಳಿನಲ್ಲಿಯೂ ತಿಪ್ಪೆನಲ್ಲಿ ಹಾಕ್ಬಿಟ್ಟು ಸೈತಾನ ಹೇಳ್ದ, ನಾನು ಹೀರೋ, ನೀನು ಝೀರೋ ಅಂತ. ಇಲ್ಲೇ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. 160 ಗಂಡ ಹೆಂಡತಿ ಮಕ್ಕಳು. ಅಲ್ಲೇಲೂಯ. ಎಲ್ಲರೂ ಒಂದೇ ಥರ ಇರ್ತಾರ ಮನೆಯಲ್ಲಿ? ಅಪ್ಪ 100ರಷ್ಟು ಇದ್ರೆ ಹೆಂಡತಿ 60 ಇರ್ತಾಳೆ ಅಥವಾ 30 ಇರ್ತಾಳೆ. ಕೆಲವು ಜಾಗದಲ್ಲಿ ಮಕ್ಕಳು 100ರಷ್ಟು ಇರ್ತಾರೆ, ಅಪ್ಪ ಅಮ್ಮ 60-30ರಷ್ಟು ಇರ್ತಾರೆ. ಅಲ್ಲೇಲೂಯ, ಅಲ್ಲೇಲೂಯ. ಸೈತಾನನು ನಮ್ಮನ್ನ ಧೂಳಿನಲ್ಲಿಯೂ ತಿಪ್ಪಿನಲ್ಲಿಯೂ ಅಲ್ಲೇ ಹೋಗಿ ಬಿಲ್ ಸಾಯಕ್ಕೆ ಹೋಗ್ತೀವಿ ನಾವು. ಅಲ್ಲೇಲೂಯ. ಸೈತಾನ ಅಲ್ಲಿ ಇಟ್ಬಿಟ್ಟು ಹೇಳ್ದ, ನಾನು ಹೀರೋ. ಯಾರು ಹೇಳಿದ್ದು? ಯಾರು ಹೇಳಿದ್ದು? ಏನಂತ? ಐ ಆಮ್ ಹೀರೋ, ನೀನು ಝೀರೋ. ನಾನು ದೇವ್ರು ಹೇಳಿದ್ರು ಅಲ್ಲಿಂದ ತೆಗೆದ್ಬಿಟ್ಟು, ನೀನು ಯಾರು ನಿನ್ನ ಝೀರೋ ಅಂತ ಇದ್ನೋ ಅವನಿಗೆ ನೀನು ಹೀರೋ. ಅಲ್ಲೇಲೂಯ. ಯಾರು ನಿನಗೆ ಹೀರೋ ಅಂತ ಹೇಳಿ ನಿನ್ನ ತಿಪ್ಪೆಯಲ್ಲಿ ಇಟ್ಟಿದ್ನೋ, ಈಗ ನಾನು ನಿನ್ನ ಭೂಮಿ, ಯಾವ ಭೂಮಿ? ದೇವರ ರಾಜ್ಯ ಎಂಬುದಾಗಿ ಹೇಳುವ, ದೇವರ ವಾಕ್ಯದ ಮಹಿಮೆಯ ಸ್ಥಳ ಅಂತ ಹೇಳುವಂತ ಆ ಜಾಗದಲ್ಲಿ ನಿನ್ನ ಇಟ್ಟು 100ಕ್ಕೆ 100ರಷ್ಟು ಮಾಡಿದ್ದೀನಿ. ಅಲ್ಲೇಲೂಯ. ಆ ಶೂನ್ಯತೆಯಲ್ಲಿ, ಆ ತಿಪ್ಪೆಯಲ್ಲಿ, ಆ ಧೂಳಿನಲ್ಲಿದ್ದ ನಮ್ಮನ್ನ, ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಎಲ್ಲರೂ ಸೇರಬೇಕೀಗ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು ನಿಂತುವೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು ನಿಂತುವೆಯೇ. ಕೃಪೆಯೇ 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 ಯೇಸುವಪ್ಪ, ಎಲ್ಲ ನಿನ್ನ ಕೃಪೆ. ಯೇಸುವೇ ಕೃಪೆಯೇ 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 ಯೇಸುವಪ್ಪ, ಎಲ್ಲ ನಿನ್ನ. ಮತ್ತೊಂದ್ಸಾರಿ ಎಲ್ಲರೂ ಸೇರಿ, ಮತ್ತೊಂದ್ಸಾರಿ ಎಲ್ಲರೂ ಸೇರಿ, ಕೃಪೆ ಕೃಪೆಯೇ ಕೃಪೆಯೇ ಯೇಸುವಪ್ಪ, ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸುವಪ್ಪ, ಎಲ್ಲ ನಿನ್ನ ಕೃಪೆ. ಎಲ್ಲ ಕೃಪೆಯೇ 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 ಯೇಸುವಪ್ಪ, ಧೂಳಿನಲ್ಲಿದ್ದ ನಿನ್ನ, ತಿಪ್ಪೆಯಲ್ಲಿದ್ದ ನಿನ್ನ ಝೀರೋ ಎಂಬುದಾಗಿ ಶತ್ರು ಮೆರಿತಾ ಇರುವಾಗ
ನನ್ನ ದೇವರು ನಿನ್ನ ಬದುಕಿನಲ್ಲಿ, ನಿನ್ನ ಜೀವನದಲ್ಲಿ ಅವನು ಪ್ರಕಟವಾಗಿ ಇಲ್ಲ 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 ಇಲ್ಲ, ನಿನ್ ಜೀವನ ನೀನ್ 100ಕ್ಕೆ 100 ನಾ ಮಣ್ಣಲ್ಲಿರದೆ ಉಸಿರಾಡಲು ಸಾಮರ್ಥ್ಯದಿಂದಲ್ಲ, ನನ್ನ ಜೀವನ ಸಾಗುತ್ತಿರುವರು ನನ್ನ ಬಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಕೃಪೆಯೇ 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 ಯೇಸಪ್ಪ, ಎಲ್ಲ ನಿನ್ನ ಹೃದಯ ಆಳದಿಂದ ಎಲ್ಲರೂ ಸೇರಿ ಕೃಪೆಯೇ 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 ಯೇಸಪ್ಪ, ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸಪ್ಪ, ಯೇಸಪ್ಪ, ಎಲ್ಲ ನಿನ್ನ ಕೃಪೆಯೇ. 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 ಹಲ್ಲೆಲೂಯಾ. ಆ ಶೂನ್ಯದ ಅವಸ್ಥೆಯಿಂದ, ಆ 0 ಎಂಬುದಾಗಿ ಹೇಳುವಂತ ಅವಸ್ಥೆಯಿಂದ, 0 ಎಂಬುದಾಗಿ ಹೇಳುವಂತ ಅವಸ್ಥೆಯಿಂದ ತೆಗೆದು ಒಳ್ಳೆ ಭೂಮಿಯಲ್ಲಿಟ್ಟು ಅವನ್ ಹೇಳ್ದ ನೀವು ಬೆಳಿಬೇಕು. ಹೇಗೆ? ನನ್ನ ಈ ಮೊಣಕಾಲವರೆಗೂ ಅಲ್ಲ, ಈ ನನ್ನ ಸೊಂಟದವರೆಗೂ ಅಲ್ಲ, ನನ್ನ ಭುಜದವರೆಗೂ ಅಲ್ಲ, ನನಗಿಂತ ಮೇಲೆ ನೀವು ಬೆಳಿಬೇಕು ಅಂತ. ಅಪ್ಪ, ಯಾರಪ್ಪ ನಿಂತರ ಇದ್ದಾರೆ? ಈ ಪ್ರಪಂಚದಲ್ಲಿ, ಜಗತ್ತಲ್ಲಿ ನೀವು ಎಲ್ಲೇ ಹೋಗ್ರಿ, ಎಂತ ಗುರು ಹತ್ರ ನೀವು ಹೋಗ್ರಿ, ಯಾವ ಗುರು ಆಗ್ಲಿ ನನಗಿನ್ನ ಮೇಲೆ ಬೆಳಿಬೇಕಂತ ಬಯಸಲ್ಲ. 3/4 ಭಾಗ ಕಲಿಸಿ ಅಥವಾ 95% 95 ಭಾಗ ಕಲಿಸಿ ಒಂದು 5 ಭಾಗ ಬಚ್ಚಿಡ್ತಾನೆ. ಬಟ್ ನಮ್ಮಪ್ಪ ಹೇಳ್ತಾನೆ, ಇಲ್ಲ, ನೀವು ನನಗಿಂತ ಮೇಲೆ ಬೆಳಿಬೇಕು. ಹಲ್ಲೆಲೂಯಾ. ಅರ್ಥ ಆಯ್ತು ದೇವರ ಆಲೋಚನೆ? ನಾವೆಲ್ಲರ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರೋ ದೇವರು, ಸೈನ್ಯಗಳ ಒಡೆಯನು, ಶಕ್ತವಾಗಿ ಬಲವಾಗಿ ನೀವು ಮಾತಾಡಿದಕ್ಕೆ ಸ್ತೋತ್ರ. ನಮ್ಮನ್ನು ನೀವು ಧೂಳಿನಿಂದಲೂ ತಿಪ್ಪೆಯಿಂದಲೂ ತೆಗೆದಿದ್ದೀರಿ, ಸ್ತೋತ್ರ. ಮತ್ತೆ ಅಲ್ಲೇ ಹೋಗಿ ಬೀಳುವುದಕ್ಕಾಗಿ ಅಲ್ಲಪ್ಪ, ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆಯುವುದಕ್ಕೆ, ಒಳ್ಳೆ ಭೂಮಿಯಲ್ಲಿ ಬಿತ್ತಲ್ಪಡುವುದಕ್ಕೆ, ತಕ್ಕ ಸಮಯದಲ್ಲಿ ಫಲ ಕೊಡುವುದಕ್ಕೆ, ನಮ್ಮ ಜೀವಿತ ಹಸಿರಾಗಿರುವುದಕ್ಕಾಗಿ ನೀವು ಮಾತಾಡಿದಕ್ಕೆ ಸ್ತೋತ್ರ. ಯಾರೆಲ್ಲ ನೋಡ್ತಾ ಇದ್ದಾರೋ ಅವರೆಲ್ಲ 100ರಷ್ಟು ಫಲ ಕೊಡುವರಾಗಿ ಮಾಡಪಡಲಿ. ಅನುಗ್ರಹಿಸಲ್ಪಡಲಿ, ಈ ಕುಟುಂಬ ಅನುಗ್ರಹಿಸಲ್ಪಡಲಿ, ಸೇರಿ ಬಂದಿರೋರು ಅನುಗ್ರಹಿಸಲ್ಪಡಲಿ. ಮಹಿಮೆ ಮಾತ್ರ ನಿಮ್ಮೊಬ್ಬರಿಗೆ. ಎಲ್ಲವನ್ನ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಾ ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ, ಸೇರಿ ಬಂದಿರುವ ದೇವರ ಮಕ್ಕಳ ಮೇಲೆ, ಈ ಸಭೆಯ ಮೇಲೆ ಯೇಸು ಕ್ರಿಸ್ತನ ವರ್ಣದನಕಾವಿರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೆಲೂಯಾ, ಹಲ್ಲೆಲೂಯಾ,
ಹಲ್ಲೇಲೂಯ. ಕರ್ತನಾಗಿರುವಂತ ಯೇಸುವೆ, ಬೇಗ ಬನ್ನಿ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ಎಲ್ರಿಗೂ ಆಹಾರ ಇದೆ, ತಿಂದ್ಬಿಟ್ಟು ಹೋಗ್ರಿ.